KGF 2ಗೆ ನನಗೆ KGF 1 ತುಂಬ ಇಷ್ಟ. ತಲೆ ಕೆಡ್ಸ್ಕೊಂಬೇಡ, ಬಿಟ್ಬಿಡು, ಬಂದು ಕೆಲಸ ಮಾಡ್ಕೊಂಡು ಹೋಗೋಣ. ಇವಾಗ ನಿನ್ಗೆ ಅಂದರೆ ಎಡಿಟಿಂಗ್ ಒಂದು ರೇಂಜಿಗೆ ಬರುತ್ತೆ ಅಥವಾ ಪರ್ಫೆಕ್ಟಾಗಿ ಬರುತ್ತಾ? ಇದು ಸಖತ್ ಇಂಟ್ರೆಸ್ಟಿಂಗ್ ಕ್ವಶನ್. ಏನು ಕೇಳಿದೆ ಇನ್ನೊಂದ್ಸತಿ ಹೇಳು ಮಗ, ಕೇಳ. ಎಡಿಟಿಂಗ್ ಮೇಲೆ ಇಂಟ್ರೆಸ್ಟ್ ಹೆಂಗೆ ಶುರು ಆಯಿತು? ಎಡಿಟಿಂಗ್ ಮೇಲೆ ಇಂಟ್ರೆಸ್ಟ್ ಹೆಂಗೆ ಬಂತು, ಇದು ಬಂದು ತುಂಬ ಇಂಟ್ರೆಸ್ಟಿಂಗ್ ಕ್ವಶನು. ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊ. ಓಕೆ. KGF ಟೀಸರ್. ಹೌದು, ಶೂಟ್ ಏನಲ್ಲ, ನಮ್ಮದು ವ್ಲಾಗ್ ಶೂಟಿಂಗ್ ಏನಲ್ಲ, ನಮ್ಮಿಬ್ರದ್ದು ವ್ಲಾಗ್. ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ತವ್ರೆ, ನಮ್ಮಿಬ್ರದ್ದು ವ್ಲಾಗ್ ಮಾಡ್ತಿರೋದು ನಾವು. ಟಾಕ್ಸಿಕ್ ರಿವ್ಯೂ ಕೊಡ್ತಿರೋದು ನಾವು. ಮ್ಯಾಸಿವ್ ನಮಸ್ಕಾರ, ಹೇಗಿದ್ದೀರಾ, ಏನು ಮಾಡ್ತಿದ್ದೀರಾ? ಆ್ಯಂಡ್ ಫಸ್ಟ್ ಆಫ್ ಆಲ್ ಟಾಕ್ಸಿಕ್ ಹಬ್ಬದ ಹಾರ್ದಿಕ ಶುಭಾಶಯಗಳು. ಹ್ಯಾಪಿ ಟಾಕ್ಸಿಕ್ ಫೆಸ್ಟಿವಲ್. ಈ ಸಿನಿಮಾ ನಮಗೆ ಒಂಥರ ಹಬ್ಬದ ಥರನೇ. ಪ್ರತಿ ಯಶ್ ಅಣ್ಣನ ಅಭಿಮಾನಿಗಳಿಗೂ ಈ ಒಂದು ಫಿಲಮ್ ತುಂಬ ಸ್ಪೆಷಲ್. ಯಾಕಂದರೆ 4 ವರ್ಷ ಆದಮೇಲೆ ನಮ್ಮ ಅಣ್ಣ ಬರ್ತಿದ್ದಾರೆ. ಸೊ ಸೆಲೆಬ್ರೇಷನ್ ಎಲ್ಲ ಫುಲ್ ಗ್ರ್ಯಾಂಡಾಗೇ ಇರುತ್ತೆ. ಟಿಕೆಟ್ ಬುಕ್ ಮಾಡಿದ್ರಾ? ಟಿಕೆಟ್ ನೋಡೋಕ್ಕೆ ನಾವೆಲ್ಲ ಬುಕ್ ಮಾಡ್ಕೊಂಡಿದ್ದೀರಪ್ಪ. ಟಿಕೆಟನ್ನು ಬುಕ್ ಮಾಡಿಬಿಟ್ರಿ. ಆದರೆ ಬುಧವಾರ ಯಾವಾಗ ಆಗುತ್ತೆ ಅಂತ ಕಾಯ್ತಿದ್ದೀವಿ. ತಡ್ಕೊಳಕ್ಕಾಗಲಿಲ್ಲ. ಅದಕ್ಕೆ ಒಂದು ಚಿಕ್ಕದಾಗಿ ಒಂದು ಟಾಕ್ಸಿಕ್ ಚರ್ಚೆ ಮಾಡಿಬಿಡೋಣ ಅಂತ ನಾನು ನಮ್ಮ ದೋಸ್ತ ಗಗನ ಅಂದ್ಕೊಂಡ್ವಿ. ನಾನಿವತ್ತು ಬೇಗ ಬಂದಿದ್ದೀನಿ, ನಮ್ಮ ದೋಸ್ತ ಸ್ವಲ್ಪ ಲೇಟು. ಬಂದ ಮೇಲೆ ಚರ್ಚೆ ಮಾಡ್ತೀವಿ. ಮಗ ನನ್ನ ರೆಕಾರ್ಡ್ ಬ್ರೇಕು ಲೇಟಲ್ಲಿ. ಫೈನಲಿ ನಮ್ಮ ದೋಸ್ತ ಗಗನ ಸಿಕ್ಬಿಟ್ಟ. ಸೊ ಈಗ ಟಾಕ್ಸಿಕ್ ಚರ್ಚೆ. ಇವತ್ತು ನಾನು ಲೇಟಾಗಿ ಬಂದೆ ನೋಡಿ. ಹೆಂಗೆ ಟ್ರೈನಿಂಗ್ ಚೆನ್ನಾಗಿ ಕೊಟ್ಟಿದ್ದೀನಾ ಮಗ? ಯಾಕೆ ಲೇಟ್ ಆಯಿತು? ನಿನ್ನೆ 2 ಗಂಟೆವರೆಗೂ ಫಿಲ್ಮ್ ನೋಡಿದೆ. ಓಕೆ. ಇವತ್ತು ಎದ್ದಿದ್ದು ಲೇಟ್ ಆಯಿತು. ಓ ಹಂಗೆ ಬಿಡು ಹೋಗಲಿ. ಇನ್ನೂ ನಿದ್ದೆ ಗಣನೇ ಇದ್ದೀನಿ ನಾನು. ಗೊತ್ತಾಗ್ತದೆ. ಮತ್ತೆ ಏನು ಸಮಾಚಾರ? ಹೇಳು ಮಗ, ಹೆಂಗಿದೆ ರೆಸ್ಪಾನ್ಸ್ ನಮ್ಮ ವೀಡಿಯೋಸ್ಗೆ? ಚೆನ್ನಾಗಿದೆಯಪ್ಪ. ತುಂಬ ಇಷ್ಟ ಆಗ್ತಿದೆ ಮಗ. ಬಾ ಅಷ್ಟೇ, ಸಾಹಸ ಬೇಡ. ಹಿಂಗೆ ಹೋಗೋಣ, ಚೆನ್ನಾಗಿರುತ್ತೆ. ಬೇಡ, ಟಾಕ್ಸಿಕ್ ಮೂವಿ ನೋಡ್ಬೇಕು ನಾವು. ಮತ್ತೆ ಮಗ ಶುರು ಮಾಡೋಣ ಟಾಕ್ಸಿಕ್ ಚರ್ಚೆ. ಓಕೆ, ಕ್ವಶ್ಚನ್ ನಂಬರ್ 1. ಟಾಕ್ಸಿಕ್ ಬಗ್ಗೆ ನಿನ್ನ ಅಭಿಪ್ರಾಯ? ಟಾಕ್ಸಿಕ್ ಪಕ್ಕಾ ಒಂದು 101% ಒಂದು ದೊಡ್ಡ ಕಮರ್ಷಿಯಲ್ ಫಿಲ್ಮ್ ಆಗೇ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿಗೆ. ಆ್ಯಂಡ್ ಹೈಲಿ ಟಾಕ್ಸಿಕ್ ಆಗಿರುತ್ತೆ ಅನ್ನೋದು ನನ್ನ ಒಪಿನಿಯನ್ನು. ಕಂಪ್ಲೀಟಾಗಿ ಅದು ಒಂದು ಟ್ಯಾಗ್ಲೈನ್ ಇದೆಯಲ್ಲ, ಇಂಟಾಕ್ಸಿಕ್ ಏನು ಫೇರಿ ಟೈಲ್ ಫಾರ್ ಗ್ರೋನ್ ಅಪ್ಸ್. ಸೊ ಆ ಫೇರಿ ಟೈಲ್ ಪಕ್ಕಾ ಹೈಲಿ ಟಾಕ್ಸಿಕ್ ಆಗೇ ಇರುತ್ತೆ ಅಂತ ಅನ್ಸುತ್ತೆ ನನಗೇನೋ. ಓಕೆ, ನಿಂದೇನು? ನನಗೆ ಸಖತ್ತಾಗಿ ಇಷ್ಟ ಆಯಿತು. ಫಸ್ಟ್ ಆಫ್ ಆಲ್ ನಾನು ಟೈಟಲ್ ನೋಡಿದ ತಕ್ಷಣ, ಈವನ್ ಟೀಸರು ರಿಲೀಸ್ ಆಗಿರಲಿಲ್ಲ, ಟ್ರೈಲರ್ ಏನೂ ಇಲ್ಲ. ಸ್ಟಾರ್ಟಿಂಗ್ ಒಂದು ಬಿಟ್ಟರು ನೋಡು, ಶ್ರುತಿ ಹಾಸನ್ ಹಾಡಿದ್ರು. ಆ ಸಾಂಗ್ ಕೇಳಿಬಿಟ್ಟು ನನಗೆ ಹೋಗುತ್ತೆ ಅಂತ ನೋಡ್ಬಿಟ್ಟು ಫೋನ್ ಮಾಡಿದೆ, ಮಗ ಹೆಂಗಿದೆ ಮಗ ಅಂದ್ಕೊಂಡು. ಹೌದೌದು, ನಂಗೆ ನೆನಪಿದೆ. ಹೌದು, ಸಖತ್ತಾಗಿತ್ತು ಅದು ಮಾತ್ರ. ಅದು ಕಾರ್ಡ್ ಆಗಿರ್ಬೋದು, ಅಲ್ಲೇ ರಿವೀಲ್ ಮಾಡಿದ್ರು ಟಿಕೆಟ್ ಹೆಸರನ್ನ ಕಾರ್ಡ್ ಮೇಲೆ. ಬಟ್ ಏನಿದು ಟಿಕೆಟ್ ಏನು, ಜೋಕರ್ ಏನು ಕತೆ ಏನು ಅರ್ಥ ಆಗಿರಲಿಲ್ಲ ನಮಗೆ. ಬಟ್ ನಾವೆಲ್ಲ ಸರ್ಕಸ್ ಹೋಗ್ಬೇಕಾದ್ರೆ ಟಿಕೆಟ್ ತಗೋತಾರಲ್ಲ, ಆ ಟಿಕೆಟ್ ಅಂತ ಅನ್ಕೊಂಡಿದ್ವಿ. ಇಲ್ಲಿ ನೋಡಿದ್ರೆ ಕ್ಯಾರೆಕ್ಟರ್ಸ್ರೇ ಟಿಕೆಟ್ ಅಂತ ಮಾಡ್ಬಿಟ್ಟು. ಕ್ಯಾರೆಕ್ಟರ್ಸ್ರೇ ಟಿಕೆಟು. ಆ್ಯಂಡ್ ಮೋರ್ ಓವರ್ ಸರ್ಕಸ್ ಕೂಡ ಇದೆ ಇದರಲ್ಲಿ. ಅವಳು ನಾದಿಯಾ ಸರ್ಕಸಲ್ಲೇ ಅಲ್ವಾ ಸಿಗೋದು? ನಾಡಿಯಾ? ಇವಳು ಕಿಯಾರಾ ಅದ್ವಾನಿ. ಹೌದು, ಸರ್ಕಸಲ್ಲೇ. ಬಟ್ ಏನು ಸ್ಟೋರಿ ಅಂತ ಇನ್ನೂ ಗೊತ್ತಾಗ್ತಿಲ್ಲ. ಹೌದು. ಆ್ಯಂಡ್ ಯಶ್ ಸರ್ ಕಂಪ್ಲೀಟ್ಲಿ ಔಟ್ ಆಫ್ ಅವರು ಒಂದು ಏನು ಮಾಡ್ತಿದ್ರು ಆ ಒಂದು ಝೋನಿಂದ ಬಂದು ಕಂಪ್ಲೀಟ್ಲಿ ಡಿಫ್ರೆಂಟ್. ಟೀಸರ್ ಟ್ರೇಲರ್ ನೋಡಿದಾಗ ಏನು ಯಶ್ ಅವ್ರು ಇಷ್ಟೊಂದು, ಆ್ಯಂಡ್ ಯಶ್ ಸರ್ ಅಂತೂ ಕಂಪ್ಲೀಟ್ಲಿ ಡಿಫ್ರೆಂಟ್ ರೋಲ್ ಪ್ಲೇ ಮಾಡ್ತಾರೆ ಅನಿಸುತ್ತೆ. 3 ಜನರೇಷನ್ಸ್ ಅಂತ ನನಗೆ ಅನ್ಸುತ್ತೆ. ನಾನು ಅನ್ಕೊಂಡಿರೋ ಪ್ರಕಾರ 3 ಜನರೇಷನ್ಸು. ನಿಮಗೆ? ಹೌದು, ಆಬ್ವಿಯಸ್ಲಿ. ನಾನು ಅನ್ಕೊಂಬಿಟ್ಟೆ ಅಂದರೆ, ಈ ಬಿಳಿ ಕೂದಲು, ದೊಡ್ಡ ಗಡ್ಡ, ಬಿಳಿ ಗಡ್ಡ, ಅದು ತಾತ ಅನ್ಕೊಂಬಿಟ್ಟೆ ನಾನು ಹಂಗೆ ಅನ್ಕೊಂಡೆ. ಆಮೇಲೆ ರಾಯ ಬಂದು ಅವ್ರ ಮಗ, ಟಿಕೆಟ್ ಬಂದು ಅವ್ರ ಮಗ ಅನ್ಕೊಂಡೆ ನಾನು. ಮೋಸ್ಟ್ಲಿ ಎಲ್ಲ ಕಂಪ್ಲೀಟ್ ನೋಡಿದ್ಮೇಲೆ ನನ್ನ ಗೆಸ್ ಏನು ಅಂದರೆ, ಟ್ಯಾಟೂಸು, ರಿಂಗ್ಸು ಅವೆಲ್ಲ ನೋಡಿದ್ರೆ ರಾಯ ಬಂದು ಹೋಲ್ಡ್ ಆಗಿರ್ತಾರೆ. ಏಜ್ಡ್ ರಾಯ. ಯಾಕಂದರೆ ಆ ಮಗು ಚಿಕ್ಕದಿರ್ಬೇಕಾದ್ರೆ. ಬಟ್ ಇಲ್ಲ ಮಗ, ಟ್ರೈಲರ್ ನೋಡಿದ್ರೆ ನೀನು ಸ್ಟಾರ್ಟಿಂಗಲ್ಲಿ ಹೈ ಅಂತ ಗಂಟು ಉರಿಸ್ತಾ ನೋಡು. ಅದು ದೊಡ್ಡ ರಾಯ, ಮಗು ಚಿಕ್ಕದು. ಅದೇ ಫುಲ್ ಕನ್ಫ್ಯೂಸ್, ಮೆಸಪ್ ಮಾಡಿ ಇಟ್ಬಿಟ್ಟಿರೋ ತಲೆನ. ಕಂಪ್ಲೀಟ್ ಮೆಸಪ್ಪು. ನಾನು 3 ಡೇಸಲ್ಲಿ ನೋಡ್ಬೋದು ಏನು ಕತೆ ಏನು. ಆಬ್ವಿಯಸ್ಲಿ, ಯಾಕಂದರೆ ನಿಮ್ಮ ಮಾತು ಕೇಳ್ತೀನಿ, ಕೋಪ ಮಾಡ್ಕೊಂಬೇಡಿ ಅಂದಾಗ ಹೇ ಅಂತ ಗಂಟು ತಗೊಂಡು. ಹೌದು.
ಫಸ್ಟಲ್ಲೇ ಸ್ಟಾರ್ಟಿಂಗಲ್ಲೇ. ಸೊ ಅದು ಬಂದು ಸ್ವಲ್ಪ ಟ್ರಿಕಿ ಆಗಿದೆ. ಹೌದು. ಹಾಂ, ನೆಕ್ಸ್ಟ್ ಕ್ವಶನ್ ನಂಬರ್ 2. ನಾಯಿದು ಓಕೆನಾ? ಹಿಂದೆ ತಿರುಗಿಸ್ಕೊಂಬಿಡೋಣ ಬಾ ಮಗ. ನಾಯಿಗೂ ನಮಗೂ ಬರಲ್ಲ. ಕಚ್ಕಿಚ್ಬಿಟ್ಟತ್ತ ಆಮೇಲೆ. ನಾಯಿಗಳದ್ದೇನು ಸ್ಪೆಷಾಲಿಟಿ ಅಂದರೆ ಹಾಂ, ಮುಖ ನೋಡಿರ್ತವೆ, ಮತ್ತೆ ಗಾಡೀಲಿ ಹೋದ್ರೆ ಮತ್ತೆ ಅಟ್ಟಿಸ್ಕೊಂಬರುತ್ತೆ. ನಾನ್ರಪ್ಪ ನಾನು 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 ಅಂದಮೇಲೆ ನಮ್ಮ ಮೇಲೆ ಕೋಪ ಅಲ್ಲ, ಟೈರ್ ಮೇಲೆ ಕೋಪ. ಟೈರ್ ಹಚ್ಚಿರುತ್ತಲ್ಲ ಅವ್ರ ಫ್ರೆಂಡ್ಸ್ ಮೇಲೆ, ಅವ್ರ ಫ್ಯಾಮಿಲಿ ಮೇಲೆ ಹಚ್ಚಿರುತ್ತಲ್ಲ, ಹಂಗೆ ಆ ಟೈರ್ ಮೇಲೆ ಕೋಪ ಇರ್ತದೆ ಅಷ್ಟೇ. ಅಯ್ಯೋ, ಅಲ್ಲ ಕೋಪ ಇಟ್ಕೊಂಡು ಕಚ್ಕಿಚ್ಬಿಟ್ರೆ ಏನು ಮಾಡೋದು? ಸರಿ, ನೆಕ್ಸ್ಟ್ ಕ್ವಶನ್ ಕಂಟಿನ್ಯೂ ಮಾಡೋಣ ನಾವು. ಓಕೆ. ಕ್ವಶನ್ ನಂಬರ್ 2. ನೀನು ಇವಾಗ ಯಶ್ ಫ್ಯಾನ್ ಅಲ್ವಾ ನೀನು? ಹೌದಪ್ಪ, ಆಬ್ವಿಯಸ್. ಭಕ್ತ ನೀನು ಆ್ಯಕ್ಚುಲಿ. ಸೊ ಸಾಕಾತು. ನೀನು ಫಸ್ಟ್ ಟೈಮ್ ಆ ಟೀಸರ್, ಬರ್ಡೇ ಟೀಸರ್ ನೋಡಿದಾಗ, ಇವಾಗ ಬರ್ಡೇ ಟೀಸರ್ ಅನೌನ್ಸ್ ಮಾಡಿದ್ರು ನಾಳೆ ಒಂದು 11 ಗಂಟೆಗೆ ಬರುತ್ತೆ ಅಂತ. ಫುಲ್ಲು ನೀನು ಖುಷಿಯಾಗಿ ಈ ಟೀಸರ್ ಅಂತ ಫುಲ್ ಖುಷಿಯಾಗಿ. ಹೌದು. ನಿನ್ಗೆ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದೆ ಆ ಟೀಸರಲ್ಲಿ? ಆಬ್ವಿಯಸ್ಲಿ ಮಾಸ್ ಇದ್ದೇ ಇರುತ್ತೆ, ಒಂದು ಕ್ಯಾಚಿ ಡೈಲಾಗ್ ಇದ್ದೇ ಇರುತ್ತೆ, ಸಖತ್ತಾಗಿರುತ್ತೆ. ಓಕೆ. ಬ್ಲಾಸ್ಟಿಂಗು, ಗನ್ ಫೈಟು, ಅದು ಇದು ಇದ್ದೇ ಇರುತ್ತೆ ಅಂತ ಎಕ್ಸ್ಪೆಕ್ಟೇಷನು. ಓಕೆ. ಈ ಸ್ಟೋರಿ ನಾನು ನಿನಗೆ ಹೇಳಲೇಬೇಕು. ಹೇಳಿ. ಬರ್ಡೇ ಟೀಸರು ಆಫೀಸಿಗೆ ಟೈಮ್ ಆಗಿಬಿಟ್ಟಿದೆ. ಸುಮಾರು ಒಂದು 9 ಗಂಟೆನೋ 10 ಗಂಟೆಗೆ ಯಾವಾಗಲೂ ರಿಲೀಸ್ ಮಾಡಿದ್ರು ಅದನ್ನು, ಬರ್ಡೇ ಟೀಸರ್ನ. 11 o'clock ಇರೋದು ಅಲ್ಲ, 10 10ಗೆ ಇರ್ಬೇಕು ಅನ್ಸುತ್ತೆ. ಲೇಟ್ ಆದರೆ ಆಗೋಗ್ಲಿ, ಡೈಲಿ ಲೇಟಾಗಿ ಹೋಗ್ತಾನೆ ಇರ್ತೀನಿ. ಈ ಟೀಸರ್ನ ನೋಡ್ಬಿಟ್ಟೆ ಹೋಗೋಣ ಅಂತ ಎಲ್ರೂ ಕೂರಿಸ್ಬಿಟ್ಟೆ ಫ್ಯಾಮಿಲಿಯವ್ರನ್ನ. ಏನಾಗಿ ಸೌಂಡ್ ಜೋರು, ಟಿವಿಲಿ ಹಾಕ್ದೆ ಟೀಸರ್ನ. ಕಾರ್ ಬಂತು, ಆರ ನೋಡ್ಕೊಂಡು ಔಟ್ ಆಫ್ ದ ಬಾಕ್ಸ್ ಅದು. ಓಡೋಗ್ಬಿಟ್ಟೆ ಮಗ. ಟೀಸರ್ ಏನು ನೋಡಿಲ್ಲ ನಾನು, ಮನೆಯಿಂದ ಆಚೆ ಓಡೋಗ್ಬಿಟ್ಟೆ ಆಫೀಸ್ಗೆ. ಆಮೇಲೆ ಫೋನಲ್ಲಿ ನೋಡಿದ್ದಾಯ್ತು. ಟೋಟಲ್ ಅನ್ಎಕ್ಸ್ಪೆಕ್ಟೆಡ್ ಅದು. ಚೆನ್ನಾಗಿತ್ತು. ಟೋಟಲ್ ಅನ್ಎಕ್ಸ್ಪೆಕ್ಟೆಡ್. ಅದರಿಂದನೇ ಹೈಪ್ ಜಾಸ್ತಿ ಆಯ್ತು ಅನ್ಸುತ್ತೆ ನನ್ನ ಪ್ರಕಾರ. ಹೌದು. ಯಾಕೆ ಈ ಥರ ಮಾಡ್ಬಿಟ್ರು ಸಡನ್ ಆಗಿ? ಎಲ್ಲ ಆಡಿಯನ್ಸ್ ಪಾಸಿಟಿವ್ ನೆಗೆಟಿವ್, ಬಟ್ ಟಾಕ್ಸ್ ಹೆವಿ ಟಾಕ್ಸ್ ಆಗೋಯ್ತು. ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು, ಈ ಥರ ಮಾಡ್ತಾರಾ, ಹಂಗೆ ಹಿಂಗೆ ಅಂದ್ಕೊಂಡು. ಬಟ್ ಆಮೇಲೆ ಕ್ಲಿಯರಾಗಿ ಹೇಳಿದ್ರು, ಇಟ್ಸ್ ಪ್ಯೂರ್ಲಿ ಫಾರ್ 18+. ಹೌದು. ಅಲ್ಲಿ ಟ್ರೇಲರ್ ಹೇಳಿದ್ರಲ್ಲ, ಹಾಂ, ಕಿಡ್ಸ್ ಸ್ಟೇ ಅವೇ, ಪೇರೆಂಟ್ಸ್ ಮೇಕ್ ಶ್ಯೂರ್ ಯುವರ್ ಕಿಡ್ಸ್ ಸ್ಟೇ ಅವೇ, ಗ್ರ್ಯಾಂಡ್ ಪೇರೆಂಟ್ಸ್. ಅದು ಸಖತ್ತಾಗಿತ್ತು ಅದು. ಮತ್ತೊಂದು ಟೀಸರ್ ಬಂತಲ್ಲ ಅದರಲ್ಲಿ, ಗ್ರ್ಯಾಂಡ್ ಪೇರೆಂಟ್ಸ್ ಅಟ್ ಯುವರ್ ಓನ್ ರಿಸ್ಕ್ ಅಂತ, ಓನ್ ರಿಸ್ಕ್ ಅಂತ. ಚೆನ್ನಾಗಿತ್ತು ಅದು. ಅದು ಮಾತ್ರ ಸಖತ್ತಾಗಿತ್ತು. ಬಟ್ ಅದಾದ್ಮೇಲೆ ನೋಡಿದಾಗ ನಮಗೂ ಅರ್ಥ ಆಗುತ್ತೆ. ಎಲ್ಲ ಮಾಡಿರೋ ಥರನೇ ಮಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ, ಯಾವ್ದಾದ್ರು ಡಿಫ್ರೆಂಟಾಗಿ ಮಾಡಬೇಕು. ಆ್ಯಂಡ್ ಕೆಲವೊಂದು ಸೀನ್ಗಳಿಗೆ. ಹೌದು. ಆ್ಯಂಡ್ ನಿನ್ನ ಪ್ರಕಾರ ಹೆಂಗೆ ಮಗ, ಇವಾಗ ಆಲ್ಮೋಸ್ಟ್ ಯಾರಿಗೂ ಅದು ಇವಾಗ ಫಿಲ್ಮ್ ಟೀಮ್ ಅವರು ಎಲ್ಲೂ ಬಿಟ್ಕೊಟ್ಟಿಲ್ಲ. ಪಾರ್ಟ್ 2 ಇದೆಯಾ ಅಥವಾ ಇದು ಬರೀ ಪಾರ್ಟ್ 1 ಫಿಲ್ಮಾ ಅಂತ. ನಿನ್ನ ಪ್ರಕಾರ ಹೆಂಗಿರ್ಬೋದು ಇದು? ಪಾರ್ಟ್ 2 ಇಲ್ಲ ಅಂದ್ರೂ ಪಾರ್ಟ್ 2 ಇದೆ ಅಂತ ಎಲ್ಲ ಹೋದ್ರು ಒಂದು ಚಮಕ್ ಕೊಡ್ತಾರೆ. ಬಿಕಾಸ್ ಆಡಿಯನ್ಸಿಗೆ ಬಂದು ಲಾಸ್ಟ್ ಫಿಲ್ಮ್ ಎಲ್ಲ ನೋಡಿದ್ಮೇಲೆ ಪಾರ್ಟ್ 2 ಇರುತ್ತೆ ಹಂಗೆ ಹಿಂಗೆ ಅಂತ ಏನಾದರೂ ಒಂದು ಕ್ಯೂರಿಯಾಸಿಟಿ ಬಿಡಲೇಬೇಕು. ಎನಿ ಚಾನ್ಸ್ ಪಾರ್ಟ್ 2 ಬಂದರೆ, ಇವಾಗ KGF ಚಾಪ್ಟರ್ 1 ಬಂದಾಗ ಪ್ಯಾನ್ ಇಂಡಿಯಾ ರೀಚ್ ತಗೊಂತು. ಹೌದು. ಪಾರ್ಟ್ 2 ಕಂಪ್ಲೀಟ್ ಪ್ಯಾನ್ ಇಂಡಿಯಾ ಡಾಮಿನೇಟ್ ಮಾಡ್ಬಿಡ್ತು. ಆಬ್ವಿಯಸ್ಲಿ. ಹೌದು. ಇವಾಗ ಈ ಟಾಕ್ಸಿಕ್ ಏನಾದ್ರು ಪಾರ್ಟ್ 1 ಟಾಕ್ಸಿಕ್ ಆಗಿದೆ, ಫೇರ್ ಟೇಲ್ ಫಾರ್ ಗ್ರೋನ್ ಅಪ್ಸ್ ಏನಿದೆ ಅದು ಪಾರ್ಟ್ 1 ಆಗಿದ್ರೆ ಗ್ಲೋಬಲ್ ರೀಚ್ ಸಿಗುತ್ತೆ. ಹೌದು. ಪಾರ್ಟ್ 2 ಬಂದ್ರೆ ಕಂಪ್ಲೀಟ್ ಗ್ಲೋಬಲ್ ಡಾಮಿನೇಷನ್ ಮಾಡ್ಬಿಡ್ತಾರೆ. ಕಂಪ್ಲೀಟ್ ಗ್ಲೋಬಲ್ ಡಾಮಿನೇಷನ್ ಆಬ್ವಿಯಸ್ಲಿ. ಸ್ಟ್ರೈಟ್ ಅವೇ ಹಾಲಿವುಡ್ ಅಲ್ಲೇ, USA ದಲ್ಲೇ ಲಾಂಚ್ ಟ್ರೈಲರ್. ಅದಕ್ಕೆ ನನ್ನ ಪ್ರಕಾರ ಪಾರ್ಟ್ 2 ಇರ್ಬೋದು ಅಂತ ನನಗೆ ಇರ್ಬೋದು ಅನ್ಸುತ್ತೆ. ನನ್ನ ಪ್ರಕಾರ ಇರ್ಬೋದು, ಬಿಟ್ಕೊಟ್ಟಿಲ್ಲ, ನೋಡ್ಬೇಕು ಫಿಲ್ಮ್. ಪಾರ್ಟ್ 2 ಇದ್ರೂ ಯಾರ್ದಿರತ್ತೆ? ಟಿಕೆಟ್ ಇದಿರುತ್ತಾ? ಅಲ್ಲ, ಅದು ಹೆಂಗೆ ಅನ್ನೋದು ಅದು ಎಲ್ಲಿ ಸ್ಟೋರಿನೇ ರಿವೀಲೇ ಇಲ್ಲ. ಸ್ಟೋರಿ ಏನು ಎಕ್ಸ್ಪೆಕ್ಟೇಷನ್ ಅಂತಾನೆ ಗೊತ್ತಿಲ್ಲ ಮಗ. ನೀವು ಯಾರನ್ನ ಕೇಳಿದ್ರು ಇವಾಗ ಅಂದ್ರೆ ಇವಾಗ ಪೋಸ್ಟರ್ ಟೀಸರ್ ಎಲ್ಲ ಬಿಟ್ಟಿರೋದ್ರಿಂದ ಅಪ್ಪ ಮಗಂದು ರಿವೆಂಜ್ ಸ್ಟೋರಿ ಅನ್ನೋದು ಗೊತ್ತಾಗಿದೆ ಅಷ್ಟೇ. ಹೌದು. ಆ್ಯಂಡ್ ಅವರೇ ಯಾವುದೋ ಒಂದಷ್ಟು ಫಿಲ್ಮ್ ಟೀಮ್ ಅವರೇ ಇಂಟರ್ವ್ಯೂಗಳೆಲ್ಲ ಹೇಳಿದ್ದಾರೆ. ಹೌದು, ಇದು ಅಪ್ಪ ಮಗಂದು ರಿವೆಂಜ್ ಸ್ಟೋರಿ ಅಂತ. ಹೌದು. ಸೊ ಹಂಗಾಗಿ ಗೊತ್ತು, ಅದು ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ನೋಡೋಣ, ಸ್ವಲ್ಪ ಗ್ಲಿಮ್ಸ್ ಎಲ್ಲ ನೋಡಿದ್ರೆ ಇದೆ. ಟಿಕೆಟ್ ಹೊಡೆಯೋದೆಲ್ಲ ಇದೆಯಲ್ಲ ರಾಯಾಗೆ. ಬಟ್ ಆ ಮಗು ಯಾವ್ದದು? ನಿಮ್ಮ ಮಾತು ಕೇಳ್ತೀನಿ, ಕೋಪ ಮಾಡ್ಕೊಂಬಿಡಿ. ಅದು ಟಿಕೆಟಾ? ಅದು ಟಿಕೆಟ್ ಆಗಿದ್ರೆ ರಾಯ ಅಷ್ಟು ದೊಡ್ಡವನಾಗಿರ್ತಾನ ಅಂತ ನನಗೆ. ಅಲ್ಲ, ರಾಯ ವಯಸ್ಸಾದ್ಮೇಲೆ ಟಿಕೆಟ್ ಹುಟ್ಟುದ್ನಾ? ಏನಪ್ಪ ಅರ್ಥನೇ ಆಗ್ತಿಲ್ಲ. ಇರು 3 ದಿವಸ ಇರಪ್ಪ ನನ್ನ ತಲೆ. ಮಗ ನನಗೆ ಆಗ್ತಾನೆ ಇಲ್ಲ ಮಗ, ನಿದ್ದೆ ಇಲ್ಲ. ಏನಿರ್ಬೋದು ಅಂತ ನಿನ್ಗೇನು ಕಮ್ಮಿನಾ? ನಾನು ಇವತ್ತು ನನ್ನ ಕನ್ಸಲ್ಲಿ ಲೇಟಾಗಿ ಹೋಗ್ಬಿಟ್ಟಿದ್ದೆ ಟಾಕ್ಸಿಕ್ಗೆ. ಟೈಮ್ ನೋಡ್ತೀನಿ 6 ಗಂಟೆ. ನನ್ನ ಶೋ 6:05. ನಾನು ಇಷ್ಟು ಲೇಟಾಗಿ ಎದ್ಬಿಟ್ಟಿದ್ದೀನಲ್ಲ ಅಂದ್ಬಿಟ್ಟು ನಾನು ಅಷ್ಟೊತ್ತಿಗೆ ನಿನ್ನ ಫೋನ್ ಬಂತು. ಸದ್ಯ ಯಾವ ಥಿಯೇಟ್ರ್ ಅಂತ ನಾವು ಇವತ್ತೇ. ನಾನು 3 o'clock. ಮಗ ಹೇಳ್ತೀಯ ಯಾವ ಥಿಯೇಟ್ರಿಗೆ? ನಾನು ಹೇಳ್ಬಿಟ್ಟಿದ್ದೀನಿ. ನಾನು ಹೇಳ್ಬಿಟ್ಟಿದ್ಯಾ? ಹಂಗಾರೆ ನಾವು ಹೇಳ್ಬಿಡೋಣ ಬಿಡು. ಹೇಳೋಣ. ಸೀದಾ ಅಂಜನ್ ಥಿಯೇಟ್ರು.
ನಾನಂತೂ ಯಾವತ್ತೂ ಹೋಗೇ ಇಲ್ಲ. ನಮ್ಮ ಗಗನ ಸಾಕಾಗಿರುತ್ತೆ ಬಾ ಮಗ ಅಂದ್ಬಿಟ್ಟು ಸೆಕೆಂಡ್ ಕ್ಲಾಸ್ ಬುಕ್ ಮಾಡಿದ್ದಾನೆ ಸೆಲೆಬ್ರೇಷನ್ಸ್ಗೆ. ಸೆಕೆಂಡ್ ಕ್ಲಾಸ್ ಅಂತಲ್ಲ, ಅಂಜನ್ ಥಿಯೇಟ್ರಲ್ಲಿ ಸೆಕೆಂಡ್ ಕ್ಲಾಸೇ ವರ್ತು ಸೂಪರ್ ಆಗಿ. ಅಂದರೆ ಬಾಲ್ಕನಿಯಲ್ಲಿ ನಿಂಗೆ ಆ ಸೌಂಡ್ ಸಿಗಲ್ಲ. ಸೆಕೆಂಡ್ ಕ್ಲಾಸಲ್ಲಿ ಎಷ್ಟು ಅದು ಪರ್ಫೆಕ್ಟ್ ಥಿಯೇಟರ್. ಸೆಕೆಂಡ್ ಕ್ಲಾಸಲ್ಲಿ ಕುತ್ಕೊಂಡು ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂತೀಯ? ಸಕ್ಕದಾಗಿರುತ್ತೆ. ನೀಟಾಗಿ ಸೌಂಡ್ ಎಲ್ಲ ಹಿಂಗೆ ಭಟ್ 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 ಅಂತ ಹೊಳಿತಿರುತ್ತೆ. ಕಾಂತಾರಾಗಂತೂ ಕಿವಿ ಕಿತ್ತೋಗಿತ್ತು ಎರಡನೇ ಸತಿ ನೋಡ್ಬೇಕಾದ್ರೆ. ನಾನು ಯಾವತ್ತೂ ಹೋಗಿಲ್ಲ, ಬಟ್ ಗಗನ ಇಷ್ಟೊಂದು ಹೇಳ್ತಿದ್ದಾನೆ ಅಂದಮೇಲೆ ಪಕ್ಕ ಚೆನ್ನಾಗಿದ್ದೇ ಇರುತ್ತೆ 100%. ನಾವು ಯಾವ ಕ್ವಶನಲ್ಲಿ ಇದ್ವಿ ಮಗ? ಕ್ವಶನ್ ನಂಬರ್ 3. ಕ್ವಶನ್ ನಂಬರ್ 3. ಏನು ಕ್ವಶನ್ ಕೇಳಿದ್ದೆ? ಏನು ಕ್ವಶನ್ ಕೇಳೋದು? ಕ್ವಶನ್ ನಂಬರ್ 3. ಟಾಕ್ಸಿಕ್ ಆಲ್ಬಮ್ ರಿಲೀಸ್ ಆಯಿತು, ಸಾಂಗ್ಸ್ ಆಲ್ಬಮ್. ಓಕೆ, ನಿನಗೆ ಯಾವುದು ಫಸ್ಟು ಸಕ್ಕದಾಗಿದೆ ಮಗ? ಇದು ಕೇಳಿಸ್ಕೊಂತಾನೆ ಇರಬೇಕು. ನಾನು ಲೂಪಲ್ಲಿ ಇರೋದು ತಬಾಹಿ ಲೂಪಲ್ಲಿದೆ. ಅದು ಬಿಟ್ಟರೆ ನನಗೆ ಇದು ಯಾವುದು ಹಿಸ್ ಆರಾ ಹಿಟ್ಸ್ ಯು ಅದು ಸಕ್ಕದಾಗಿದೆ. ಅದು ಒಂಥರ ಅಡ್ರಲಿನ್ ಪಂಪ್ ಮಾಡಿತ್ತದು. ಎಸ್ ಹೌದು. ಓಡಬೇಕಾದ್ರೆ ವರ್ಕೌಟ್ ಮಾಡಬೇಕಾದ್ರೆಲ್ಲ ಸಾಂಗ್ ಹಾಕೊಂಡ್ಬಿಟ್ರೆ ಹೌದು ಹೆವಿ ಸಕ್ಕದಾಗಿರುತ್ತೆ. ಅದು ಬಿಟ್ಟರೆ ಬ್ಲಡ್ ಆನ್ ಬ್ಲಡ್ ಅಂತದು ಪಿಕಪ್ ನಂಗೆ ಯಾಕೋ ಅಷ್ಟು ಕಂಪೇರಿಟಿವ್ ಸ್ವಲ್ಪ ಮೈಲ್ಡ್ ಅನ್ಸ್ಬಿಡ್ತದು. ಅನಿಸ್ತು. ಬಟ್ ಇದೆರಡು ಹಿಸ್ ಆರಾ ಹಿಟ್ಸ್ ಯು ಮತ್ತೆ ಬ್ಲಡ್ ಆನ್ ಬ್ಲಡ್ ರವಿ ಬಸ್ರು ಸಕ್ಕದಾಗಿ ಕೊಟ್ಟವ್ರು. ಸಕ್ಕದಾಗಿದೆ ಅಲ್ಲ? ಹೌದು. ಆ್ಯಂಡ್ ವಿಶಾಲ್ ಮಿಶ್ರಾ ಅವ್ರದ್ದು ತಬಾಹಿ ಇಸ್ ಗುಡ್. ತಬಾಹಿ ಚೆನ್ನಾಗಿದೆ, ಮನಮೋಹಕನೂ ಓಕೆ ಚೆನ್ನಾಗಿದೆ. ಅರ್ಧಗಾಯ ನಂಗೆ ಯಾಕೋ ಅವ್ರ ವಾಯ್ಸ್ ಸೆಟ್ ಆಗಿಲ್ಲ ಅನಿಸ್ತು. ಬಟ್ ಸ್ಟಿಲ್ ಫಿಲ್ಮ್ ನೋಡಿದ್ಮೇಲೆ ಬಟ್ ಮಹಾರಾಯನೂ ನನಗೆ ಸಕ್ಕದಾಗಿ ಇಷ್ಟ ಆಯಿತು. ಓಕೆ, ಚೆನ್ನಾಗಿದೆ. ಲಿರಿಕ್ಸ್ ಬಂದು ತುಂಬ ಚೆನ್ನಾಗಿದೆ. ಓಕೆ, ತುಂಬ ಚೆನ್ನಾಗಿದೆ. ಬಟ್ ಅದು ಯಾರಿಗೆ ಇಡ್ತಾರೆ ಆ ಸಾಂಗ್ನ ಅಂತ ಗೊತ್ತಿಲ್ಲ. ತಬಾಯಿ ಬಂದು ನಾಡಿಯಾಗೆ, ನಾದಿಯಾ ಮತ್ತು ಯಶಾನಂದು. ಅದಾದ್ಮೇಲೆ ಬಂದು ನೆಕ್ಸ್ಟ್ ಯಾವುದು? ಮನಮೋಹಕ ಬಂದು ತಾರಸುತ್ತಾರೆ. ಅದು ಈ ಮಹಾರಾಯ ಯಾರ್ದು ಇರ್ತಾರೆ? ರುಕ್ಮಿಣಿ ವಸಂತ. ರೆಗ್ಯುಲರ್ ಅಲ್ವಾ? ಪರ್ಮನೆಂಟ್. ಓಕೆ. ಅದಾದ್ಮೇಲೆ ಮುಗೀತು ಕ್ವಶನ್ ನಂಬರ್ 3. ನಾನು ಹೇಳೋ ಕ್ವಶನ್ ನಂಬರ್ 4 ಕೆಳಕ್ಕೆ ಮುಂಚೆ ನಾವು ಕೇಳ್ತಿದ್ಯಾ? ಕೇಳು. ಈ ಇಷ್ಟು ಆಲ್ಬಮ್ ಬಿಟ್ಟಿದ್ದಾರೆ, ಇದ್ರಲ್ಲಿ ಯಾವುದು ಡ್ಯಾನ್ಸ್ ಲೈಕ್ ಡ್ಯಾನ್ಸ್ ನಂಬರ್ ಥರ ಯಾವುದು ಇಲ್ಲ. ಸೊ ಯಶ್ ಅವ್ರು ಡ್ಯಾನ್ಸ್ ಮಾಡಲ್ವಾ ಫಿಲ್ಮಲ್ಲಿ? ಟಿಕೆಟ್ದು ದೊಡ್ಡ ಡ್ಯಾನ್ಸ್ ಇದೆಯಪ್ಪ. ಏನು ಡ್ಯಾನ್ಸು? ಟಿಕೆಟ್ ನೋಡಿಲ್ಲ ನೀನು? ಟೀಸರ್ 1ಅಲ್ಲೇನೆ ಮರ್ತೋಗ್ಬಿಟ್ಟಿದ್ದೀನಿ. ಟಿಕೆಟ್ ಬರ್ತಾರಲ್ಲ ಮಗ ಡ್ಯಾನ್ಸ್ ಮಾಡ್ಕೊಂಡು ಒಳ್ಳೆ ಇದೆಯಲ್ಲ ಇಂಟ್ರೋ. ಅದು ಇಂಟ್ರೋದಲ್ಲ, ಮೋಸ್ಟ್ಲಿ ಅದೇ ಕ್ಯಾಚ್. ಟಿಕೆಟ್ ಡ್ಯಾನ್ಸೇ ಕ್ಯಾಚ್ ಅನ್ಸುತ್ತೆ ನನ್ನ ಪ್ರಕಾರ. ಅದನ್ನೆಲ್ಲೂ ರಿವೀಲ್ ಮಾಡಿಲ್ಲ. ಓಕೆ, ಸೊ ಅದು ಬಂದು ನಾವು ಹಳೆ ಡನಕನನ ಕಿರಾತಕ ಹಣ್ಣನ್ನು ನೋಡ್ಬೋದಲ್ಲಿ ಮೋಸ್ಟ್ಲಿ ಸಕ್ಕದಾಗಿ ಕುಣಿದಿರ್ತಾರೆ. ಹೌದು. ನೋಡೋಣ, ಒಂದು ಒಳ್ಳೆ ಪ್ಯಾಕೇಜ್ ಆಗುತ್ತೆ, ಕಮರ್ಷಿಯಲ್ ಪ್ಯಾಕೇಜು ಆಬ್ವಿಯಸ್ಲಿ ಮಗ. ಗೀತು ಮೋಹನ್ ದಾಸ್ ಅಂತ ನಿನ್ಗೆ ಫಸ್ಟ್ ಟೈಮ್ ಗೊತ್ತಾದಾಗ, ಒಂದು ಲೇಡಿ ಪ್ರಶಾಂತ್ ನೀಲ್ ಅಂತ ಒಂದು ಲೆಜೆಂಡ್ರಿ ಫಿಗರ್ ಡೈರೆಕ್ಷನ್ ಆದಮೇಲೆ, KGF ಥರದೊಂದೆಲ್ಲ ದೊಡ್ಡ ಫಿಲ್ಮ್ ಎಲ್ಲ ಆದಮೇಲೆ, ನೆಕ್ಸ್ಟ್ ಒಂದು ಲೇಡಿ ವುಮೆನ್ ಡೈರೆಕ್ಟರ್ಗೆ ಫಿಲ್ಮ್ ಮಾಡ್ತಿದ್ದಾರೆ ಯಶ್ ಅಂತ ಗೊತ್ತಾದಾಗ ನಿನ್ನ ರಿಯಾಕ್ಷನ್ ಹೆಂಗಿತ್ತು? ನನ್ನ ರಿಯಾಕ್ಷನ್ ಬಂದು ಸಖತ್ತಿರುತ್ತೆ ಅಂತಲೇ ಅನ್ನಿಸ್ತು. ಪಾಸಿಟಿವ್ ಆಗೇ ಇತ್ತು. ಓಕೆ, ಬಿಕಾಸ್ ಆಬ್ವಿಯಸ್ಲಿ ಎಲ್ಲ ಹೊಸ ಡೈರೆಕ್ಟರ್ಗಳಿಗೆ ಚಾನ್ಸ್ ಕೊಟ್ಟಿರೋದು ಅಣ್ಣ. ಯಾಕಂದರೆ ಪ್ರಶಾಂತ್ ನೀಲ್ ಅವ್ರನ್ನ ನೀವು ನೋಡ್ಬೋದು. ಉಗ್ರಂ ಆಗಿದ ತಕ್ಷಣ ವೆರಿ ಸೆಕೆಂಡ್ ಫಿಲಮೇ KGF. ಸೊ ಯಾಕಂದರೆ ಫಸ್ಟ್ ಆಫ್ ಆಲ್ ಸ್ಕ್ರಿಪ್ಟೇ ಕೇಳೋದು. ಯಾಕಂದರೆ ಸ್ಕ್ರಿಪ್ಟ್ ಕೇಳ್ತಾರೆ ಅವರು. ಸ್ಕ್ರಿಪ್ಟ್ ಕಂಪ್ಲೀಟ್ ತಿಳ್ಕೊಂಡು ಕಂಪ್ಲೀಟ್ ಅನಲೈಸ್ ಮಾಡಿ ಅವರು ಅದಕ್ಕೆ ಕೆಲವೊಂದು ಮಾಡಿಫಿಕೇಶನ್ಸ್ ಕೊಡ್ತಾರೆ. ಓಕೆ, ಅದಾದಮೇಲೆ ನನಗೆ ಸಖತ್ತಾಗಿತ್ತು. ಸೊ ಲೇಡಿ ಡೈರೆಕ್ಟರ್ ಇದ್ರಲ್ಲಿ ಒಂದು ಹೊಸತನ ಇರುತ್ತೆ ಅಂತ ನನಗೆ 100% ಗೊತ್ತಿತ್ತು. ಬಟ್ ಈ ರೇಂಜಿಗೆ ಇರುತ್ತೆ ಅಂತ ನನಗೆ ನಿಜವಾಗ್ಲೂ ಗೊತ್ತಿರಲಿಲ್ಲ ನನಗಂತೂ. ಆ್ಯಂಡ್ ಇದೊಂದು ಪೋಸ್ಟರ್ ಬಂತು, ಸಡನ್ನಾಗಿ ಒಂದು ಪೋಸ್ಟರ್ ಬರುತ್ತೆ ಟಾಕ್ಸಿಕ್ಕಿಂದ. ಅಲ್ಲಿ ರಿಟರ್ನ್ ಬೈ ಯಶ್ ಅಂಡ್ ಗೀತು ಮೋಹನ್ ದಾಸ್ ಅಂತ ಇರುತ್ತೆ. ಎಸ್, ಹೌದು. ಅದನ್ನ ನೋಡಿದಾಗ ನಿಂಗೆ ಹೆಂಗಿತ್ತು ಫೀಲು? ನನಗೆ ಗೊತ್ತಿತ್ತು. ಯಾಕಂದ್ರೆ ಇಂಟರ್ವ್ಯೂ ಎಲ್ಲ ನಾನು ಆಲ್ರೆಡಿ ನೋಡ್ಬಿಟ್ಟಿದ್ದೆ. ಯಾಕಂದ್ರೆ ಪ್ರಶಾಂತ್ ನೀಲ್ ಅವರೇ ಹೇಳ್ತಿರ್ತಾರೆ, ಇಸ್ ವಂಡರ್ಫುಲ್ ರೈಟರ್, ವಂಡರ್ಫುಲ್ ಡೈಲಾಗ್ ಬರೀತಾರೆ. ಅಂಡ್ ಇವನ್ ರವಿ ಬಸೂರವರು ಹೇಳಿದ್ದಾರೆ, ಏನ್ ಬರೆಯೋದು ಅಂತ ಗೊತ್ತಾಗ್ತಿರ್ಲಿಲ್ಲ. ಒಡಿರಿ ಸಲಾಂ ರಾಕಿ ಬಾಯ್ ಅಂತ ಅಂದ್ರು ಅಂದ್ಬಿಟ್ಟು ಹಂಗೆ ಟಕ್ ಅಂತ ಹಂಗೆ ಸಾಂಗೇ ಆಗೋಯ್ತು. ವೆರಿ ಕ್ರಿಯೇಟಿವ್. ಅದು ಸುಮ್ಮನೆ ಫಿಲಮ್ ತೆಗಿಬೇಕು ಅಂತ ಏನಾದರೂ ಅಂದ್ಕೊಂಡ್ರೆ ಆ ಥರ ಬರೋದಿಲ್ಲ. ಫಿಲಮ್ನ ನಾನು ಈ ಥರನೇ ತೆಗಿಬೇಕು, ಈ ಕಂಟೆಂಟೇ ಕೊಡಬೇಕು ನಾನು ಅಂತ ಒಂದು ಡ್ರೈವ್ ಇರಬೇಕು. ಆಗ್ಲೇ ಇವಾಗ ನೋಡು, ನಮಗೆ ನಮ್ಮ ಅಣ್ಣನ ನೋಡಿ ನಮಗೊಂದು ಡ್ರೈವ್ ಬಂದ್ಬಿಟ್ಟಿದೆ. ಯೂಟ್ಯೂಬ್ ಮಾಡಲೇಬೇಕು, ಹೆಂಗಾದರೂ ಚಾನೆಲ್ ಮಾನಿಟೈಸ್ ಆಗಲೇಬೇಕು, ಹಂಗೆ ಅಂತ. ಸೊ ಆ ಥರ ಲೀಡರ್ ಯಾವ ಥರ ಇರ್ತಾರೆ, ಅವ್ರ ಅಂಡರಲ್ಲಿ ಆ ಥರ ಬರ್ತಾರೆ ಮಗ. ಸೊ ಲೀಡರ್ ಫಸ್ಟ್ ಆಫ್ ಆಲ್ ಲೀಡರ್ ಥರ ಇದ್ದೀರ, ಅವ್ರು ಲೀಡ್ ಮಾಡಬೇಕು.
ಕುತ್ಕೊಂಡು ಡಿಮ್ಯಾಂಡ್ ಮಾಡೋದಲ್ಲ. ಸೊ ಅಣ್ಣನ ನೋಡಿದ್ರೆ ಇದು ಹಂಗೆ ಕಾಣಿಸುತ್ತೆ. ವೈ ಬಿಕಾಸ್ ಎಡಿಟಿಂಗ್ ವರ್ಕಲ್ಲೂ ಇವರು ಇನ್ವಾಲ್ವ್ ಆಗಿದ್ದಾರೆ ಅಂತ ಬಂತು. ಕಂಪ್ಲೀಟ್ ಆಗಿ ಆಬ್ವಿಯಸ್ಲಿ ನೀನೇ ಹೇಳಿದೆ. ಕಂಪ್ಲೀಟ್ ಆಗಿ ಯಾ, ಆದ್ದರಿಂದ ಪ್ರೊಡಕ್ಷನ್ಗೆ ಇನ್ವಾಲ್ವ್ ಆಗಿದ್ದಾರೆ, ಎಡಿಟಿಂಗ್ ಇನ್ವಾಲ್ವ್ ಆಗಿದ್ದಾರೆ. ಆಬ್ವಿಯಸ್ಲಿ ನೋಡಿರ್ತಾರೆ. ಸೊ ಈ ಥರ ಇರಬೇಕು. ಓ ನಾನು ಹೀರೋ ಆಗಿಬಿಟ್ಟಿದ್ದೀನಿ, ನಾನು ಇಷ್ಟು ಖರ್ಚು ಮಾಡಿಬಿಟ್ಟಿದ್ದೀನಿ, ನೀವೇ ಮಾಡಬೇಕು ಅಂತ ಕೂತ್ಕೊಂಡ್ರೆ ಆಗೋದಿಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 4 ಹೇಳ್ಬಿಡ್ತೀನಿ ಮಗ. ನಂಬರ್ ಕ್ವಶನ್ ನಂಬರ್ ಎಷ್ಟಾಯ್ತು ಯಾರಿಗೂ ಗೊತ್ತು. ಇಲ್ಲ ರೆಕಾರ್ಡಿಂಗ್ ಇದೆ ಬಿಡು. ಕ್ವಶನ್ ನಂಬರ್ 4 ಇದು ಬಂದು ಲೈಟ್ಲಿ ಕಾಂಟ್ರವರ್ಸಿ ಕ್ವಶನ್ ಅಂತ ನಾನು ಕೇಳೋದಿಲ್ಲ, ಬಟ್ ಸ್ಟಿಲ್ ನಾನು ಕೇಳ್ತೀನಿ. ಬೋಲ್ಡ್ ಸೀನ್ಸ್ ವಾಸ್ ಬೋಲ್ಡ್ ಸೀನ್ ನೆಸೆಸರಿ? ಬೋಲ್ಡ್ ಸೀನ್ಸ್ ಬೇಕಾಗಿತ್ತಾ? ಅದು ಫಿಲ್ಮ್ ನೋಡಿದ್ಮೇಲೆ ಜಡ್ಜ್ ಮಾಡ್ಬೋದು ನಾವು ಇವಾಗ ಸುಮ್ಮನೆ ಮಾತಾಡಿದ್ರೆ. ಯಾಕಂದರೆ ಇದು ನಾನು ಕ್ವಶನ್ ಕೇಳ್ತಿರೋದಲ್ಲ, ಕೆಲವೊಂದು ಆಡಿಯನ್ಸು ನನಗೆ ನಮ್ಮ ಅಣ್ಣ ಹೆಂಗೆ ಮಾಡಿದ್ರು ನಾವು ನೋಡ್ತೀರಿ. ಆ್ಯಂಡ್ ಫಿಲಮ್ ಲವರ್ಸ್ಗೆ ಐ ಮೀನ್ ಕಾನ್ಸೆಪ್ಟ್ ಏನು ಅರ್ಥ ಆಗಿರುತ್ತೋ ಅದೆಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ. ಬಟ್ ಜನರಲ್ ಆಡಿಯನ್ಸ್ ಕೇಳೋದು ಬೋಲ್ಡ್ ಸೀನ್ಸ್ ಬೇಕಾಗಿತ್ತಾ? ಹಂಗೂ ತೆಗಿಬೋದಾಗಿತ್ತಲ್ಲ, ಆ ಬೋಲ್ಡ್ ಸೀನ್ಸ್ ಮಾಡಲೇಬೇಕಾಗಿತ್ತು ಅಂತ ಏನಿತ್ತು? ಅದು ನಾವು ಇದನ್ನ ಬೇಕಾದ್ರೆ ನಾವು ಫಿಲ್ಮ್ ನೋಡಿದ್ಮೇಲೆ ಮಾತಾಡೋಕ್ಕಾಗಲ್ಲ. ಯಾಕಂದ್ರೆ ಇವಾಗ ಮಾತಾಡಿದ್ರೆ ಸುಮ್ಮನೆ ಮಾತಾಡ್ದಂಗೆ ಆಗುತ್ತೆ. ಪ್ರಯೋಜನ ಇರಲ್ಲ, ಒಂದು ಟಾಪಿಕ್ಗೆ ಜಸ್ಟಿಸ್ ಆಗಲ್ಲ. ಅಲ್ಲ, ಅದು ವ್ಯಾಲಿಡ್ ಕ್ವಶನ್. ಬೋಲ್ಡ್ ಸೀನ್ಸ್ ಬೇಕಿತ್ತ ಅನ್ನೋದು ವ್ಯಾಲಿಡ್ ಕ್ವಶನ್. ಅದು ಹೌದು, ಬಟ್ ನಾವು ಫಿಲ್ಮ್ ನೋಡಿದ್ಮೇಲೆ ಮಾತಾಡೋಣ. ಅದನ್ನ ಫಿಲಮ್ ನೋಡಿದ್ಮೇಲೆ ಮಾತಾಡೋಣ. ಸೊ ಅದು ಫಿಲ್ಮಲ್ಲಿ ಹೆಂಗೆ ಹೋಗುತ್ತೆ ಅದು ಇಂಪಾರ್ಟೆಂಟ್ ಇರ್ಬೋದು. ಆ ಸೀಕ್ವೆನ್ಸ್ ಬಂದ್ಮೇಲೆ ಇನ್ನೊಂದೇನೋ ದೊಡ್ಡ ಸೀಕ್ವೆನ್ಸ್ ಆಗ್ಬೋದು ಅದಾದ್ಮೇಲೆ. ಓಕೆ. ಸೊ ಈ ಥರ ಸ್ಟಿಚ್ ಆಗಿರುತ್ತೆ ಸೀನ್ ಟು ಸೀನ್ಸ್. ಸೊ ನಾವು ಏನು ಬ್ಲೇಮ್ ಅಂತೂ ಮಾಡೋಕ್ಕಾಗಲ್ಲ. ಹೌದು. ಆ್ಯಂಡ್ ಇವಾಗ ಈ ಪಾಯಿಂಟಲ್ಲಿ ಮಾತಾಡೋದು ವೇಸ್ಟ್ ಆಫ್ ಟೈಮ್ ಅಂತ ನೀನು. ಬಟ್ ನನಗೆ ಕೇಳಿದ್ರೆ ನನಗೇನು ಅನ್ನಿಸ್ತು ಅಂದರೆ ಇಟ್ ವಾಸ್ ನೆಸೆಸರಿ. ವೈ ಬಿಕಾಸ್ ಒಂದು ಫಿಲಮ್ ತೊಗೊಂಡು ಹೋಗ್ತಾ ಇರುತ್ತೆ ಆ್ಯಂಡ್ ನಾವು ಕಂಪ್ಲೀಟ್ ಎಂಗೇಜ್ ಆಗಿರ್ತೀವಿ. ಆ್ಯಂಡ್ ಯಾವ ಥರ ಅದು ಕರ್ಕೊಂಡು ಹೋಗುತ್ತೋ ಅಂದರೆ ಮೂವಿಗೆ ಅದು ರಿಕ್ವೈರ್ಡ್ ಆಗಿತ್ತು ಅಂದರೆ ಆ ಪರ್ಟಿಕ್ಯುಲರ್ ಸೀನ್ ಬಂದು ಅದು ಆಬ್ವಿಯಸ್ಲಿ ಅದು ಬೇಕಾಗೇ ಆಗುತ್ತೆ. ಅದ್ರ ಬಗ್ಗೆ ಅದನ್ನು ತೆಗೆದುಬಿಟ್ಟು ಬೇರೆದು ಮಾಡಿ ಅಂದರೆ ಅಷ್ಟೊಂದು ಎಂಗೇಜಿಂಗ್ ಆಗಿರಲ್ಲ. ಬಿಕಾಸ್ ಟೈಟಲ್ ಹೇಳುತ್ತೆ ನಿನಗೆ ಟಾಕ್ಸಿಕ್ ಅಂದ್ಬಿಟ್ಟು. ಸೊ ಕಂಪ್ಲೀಟ್ ಇದರಲ್ಲಿ ಬಂದು ಯಶಣ್ಣ ಫುಲ್ ಕಂಪ್ಲೀಟ್ ಟಾಕ್ಸಿಕ್ ಆಗಿರ್ತಾರೆ ಅನ್ಕೊತೀನಿ ನಾನು. ಸೊ ಆದ್ದರಿಂದ ಟಾಕ್ಸಿಕ್ ಅಂತ ಹೆಸರಿದಕ್ಕೆ. ಇಟ್ ವಾಸ್ ನೆಸರಿ. ನನಗೇನು ಅಭ್ಯಂತರ ಇಲ್ಲಪ್ಪ ಬೋಲ್ಡ್ ಸೀನಿಂದ. ನನಗೇನು ಅಭ್ಯಂತರ ಇಲ್ಲ. ನೀನು ರಾಯ ಸೈಡ ಟಿಕೆಟ್ ಸೈಡಾ? ನಾನು ಬಂದು ಹೆಂಗೆ ಹೇಳಿ ಮಗ, ನಾನು ಒಂದೊಂದು ಥರ ಇದೆ. ಅಲ್ಲ, ಇವಾಗ ಟ್ರೈಲರ್ ನೋಡಿದ್ಯಾ? ಟಿಕೆಟೇನಾ? ಟಿಕೆಟ್ ಯಾಕಂದರೆ ನಾವು ಗಡ್ಡ ಬಿಟ್ಕೊಂಡಿರೋದು ಅಣ್ಣನ ನೋಡೇ ಇದ್ದೀವಿ. ಇದು ಬಂದು ಆಬ್ವಿಯಸ್ ಹಂಗಲ್ಲ, ಅವರು ಟ್ರಾನ್ಸ್ಫಾರ್ಮ್ ಆಗಿದ್ದಾರೆ ಆ ಥರ ಅಲ್ಲ. ಟ್ರಾನ್ಸ್ಫಾರ್ಮೇಷನ್ ಆಬ್ವಿಯಸ್. ನಿಮ್ಗೆ ಇವಾಗ ಯಾರು ಅಂದರೆ ಎಕ್ಸೈಟ್ಮೆಂಟ್ ಲೆವೆಲು ರಾಯ ನೋಡೋಕೆ ಜಾಸ್ತಿ ಇದೆ, ಟಿಕೆಟ್ ಆಬ್ವಿಯಸ್ಲಿ. ನಾನು ಫಸ್ಟ್ ಟೀಸರ್ ನೋಡಿದ್ನಲ್ಲ ನಾನು ಎಲ್ಲ ಆದಮೇಲೆ, ಅದು ಯಶಣ್ಣ ಅಂತ ನಾನು ಅನ್ಕೊಂಡೇ ಇಲ್ಲ. ಆಬ್ವಿಯಸ್ಲಿ ನನಗೆ ಅದು ಗೊತ್ತೇ ಆಗಲಿಲ್ಲ ಯಾರಪ್ಪ ಇದು ಹೊಸ ವಿಲ್ಲನ್ನು ಅಂತಾನೆ ಅನ್ನಿಸ್ತು ನನಗೆ. ನಂಗೆ ಗೊತ್ತೇ ಆಗಲಿಲ್ಲ. ಇದು ಬರೀ ನಾನಂತ ಅಲ್ಲ, ನಮ್ಮ ಆಫೀಸಲ್ಲಿ ಯಾರ್ಯಾರು ಇದ್ದಾರೋ ಅವ್ರಿಗೆ ಯಾರಿಗೂ ಗೊತ್ತಾಗಲಿಲ್ಲ. ಫಸ್ಟ್ ಟೈಮ್ ಗೊತ್ತಾಗಲಿಲ್ಲ. ಕಂಟಿನ್ಯೂಸ್ ಆಗಿ ನೋಡ್ತಾ ಹೋಗ್ತಿರಲ್ಲ, ಆ ಒಂದು ಎಂಗೇಜ್ ಆಗಿ ನೋಡ್ಕೊಂಡು ಹೋಗ್ತಿರಲ್ಲ, ಗೊತ್ತೇ ಆಗಲ್ಲ ಅದು. ಬಟ್ ಸುಮ್ಮನೆ ಈ ಯಶ ಅಂತ ಅನಿಸ್ತು. ಅದಾದ್ಮೇಲೆ ಇಲ್ಲ ಅನ್ಕೊಂಡು ಸುಮ್ಮನೆ ಅದೇ. ಆಮೇಲೆ ತಿರ್ಗಾ ರಿವಾಚ್ ಮಾಡಿದ್ರೆ ಇಲ್ಲ ಇದು ಪಕ್ಕ ಯಶ್ ಅವ್ರದೇ ಇದು. ನನಗೆ ಅನಿಸ್ತು ಗೊತ್ತಾ, ಈ ಗೀತು ಮೋಹನ್ ದಾಸರು ಮಲಯಾಳಿಯಿಂದ ಯಾರೋ ವಿಲನ್ ಕರ್ಕೊಂಡ್ಬಂದ್ಬಿಟ್ಟವ್ರಪ್ಪ ಅನಿಸ್ತು. ಯಾಕಂದ್ರೆ ಅಲ್ಲಿ ಸ್ವಲ್ಪ ಮಲಯಾಳಿ ಥರ. ಸೊ ಲಾಸ್ಟ್ ಕ್ವಶನ್ ಒಳ್ಳೆ ಸ್ಟ್ರಾಂಗ್ ಕ್ವಶನ್ ಕೇಳಬೇಕು. ಆ್ಯಂಡ್ ನಿಂಗೆ ಎಲ್ಲ BGM ಮೇಲೆ ಕಂಪ್ಲೇಂಟ್ ಮಾಡ್ತಿದ್ದಾರೆ. ಆ್ಯಂಡ್ ಒಂದು ವಿಷಯ ಅಂದರೆ ಟ್ರೈಲರ್ಗೆ BGM ಮಾಡಿದ್ದು ರವಿ ಬಸವರಲ್ಲ. ಟ್ರೈಲರ್ಗೆ BGM ಮಾಡೋದು ರವಿ ಬಸವರಲ್ಲ ಅಲ್ವಾ? ಅಲ್ಲ, ಬೇರೆ ಒಂದು ಯಾವುದೋ ಒಂದು ಬ್ಯಾಂಡ್ ಟೀಮ್ ಇದೆ, ಅವ್ರು ಮಾಡಿರೋದು. ಅದೇನೋ Z ಸ್ಟಾರ್ಟ್ ಆಗುತ್ತೆ, ಅದನ್ನ ಮತ್ತೊಂದು ಹೆಸರು. ಓಕೆ. ಸೊ ಹೆಂಗಿತ್ತು ಎಲ್ರದ್ದು ಕಂಪ್ಲೇಂಟ್ ಆಲ್ಮೋಸ್ಟ್ ನಾನು ಫಾಲೋ ಮಾಡ್ತಾ ಇರೋದ್ರೆಲ್ಲ ಹೇಳಿರೋದು ಅದೇ. ಏನಂತ? BGM ಟ್ರೈಲರಲ್ಲಿ ಇಷ್ಟ ಆಗಿಲ್ಲ ನನಗೆ. ನಿಂಗೆ ಹೆಂಗೆ? ನನಗೆ ಬಂದು ಶೂಟ್ ಏನಲ್ಲ, ನಮ್ಮದು ವ್ಲಾಗ್ ಶೂಟಿಂಗ್ ಏನಲ್ಲ, ನಮ್ಮಿಬ್ರದ್ದು ವ್ಲಾಗ್. ಸೊ ಆಬ್ವಿಯಸ್ಲಿ ನಾ ಏನು ಮಾಡಲ್ಲ ಬಾ, ಶೂಟಿಂಗ್ ಮಾಡ್ತಿದ್ದಾರೆ ಅಂತ ಕೇಳ್ತವ್ರೆ. ನಮ್ಮಿಬ್ರದ್ದು ವ್ಲಾಗ್ ಮಾಡ್ತಿರೋದು ನಾವು. ಟಾಕ್ಸಿಕ್ ರಿವ್ಯೂ ಕೊಡ್ತಿರೋದು ನಾವು ನಮ್ಮ ಪಾಡಾಗಿ. ನಾವು ಏನು ಕೇಳಿದ್ವಿ ಮತ್ತೆ? ಕ್ವಶನ್ ನಂಬರ್ 5 BGM ಮೇಲೆ ಕಂಪ್ಲೇಂಟ್ಸ್ ಇತ್ತು ಅಂತ ನಾನು ಹೇಳ್ತಿದ್ದೆ. ಹೌದು. ಸೊ ನಿಂಗೆ ಹೆಂಗೆ ಅನಿಸ್ತು BGM? ನನಗೆ ಆಬ್ವಿಯಸ್ಲಿ ನನಗೆ ಬರ್ತ್ಡೇ ಪೀಕ್ ಇತ್ತು ನೋಡು, ಬರ್ಡೇ ಪೀಕ್. ಆ BGM ನನಗೆ ಸಖತ್ತು ಇಲ್ಲಿವರೆಗೂ ಇಷ್ಟ ಆಗಿರೋದು ಆ BGM. ಆ್ಯಂಡ್ ಫಸ್ಟ್ ಟಾಕ್ಸಿಕ್ ಟೈಟಲ್ ರಿವ್ಯೂವಲ್ಲಿ ಮಾಡಿದ್ರಲ್ಲ, ಆ ಒಂದು BGM ಚೆನ್ನಾಗಿತ್ತು. ಹೌದು, ಅದೆರಡು ತುಂಬ ಹೌದೌದು. ಇಸ್ ಗಾನ್ ಫಿಕ್ಸ್ ಟಾಕ್ಸಿಕ್ ಅಂತ ಏನೋ ಒಂದಿತ್ತು, ಅದು ತುಂಬ ಚೆನ್ನಾಗಿತ್ತು. ಅದೊಂದು ಇಷ್ಟ ಆಯ್ತು ನನಗೆ. ಇದು ಟ್ರೈಲರ್ದು ಯಾವುದು ಇವಾಗ ಬಿಟ್ರ ಟ್ರೈಲರಲ್ಲಿ? ಆ್ಯಕ್ಚುಲಿ ನನಗೆ BGM ಅಷ್ಟು ಎಲ್ಲೂ ಕಂಡು ಬಂದಿಲ್ಲ ನನಗೆ.
ಜಸ್ಟ್ ಲೈಟಾಗಿ ಪ್ಲೇ ಥರ ಇತ್ತು ಅದು, ಜಸ್ಟ್ ನಾರ್ಮಲ್ ಪ್ಲೇ ಥರ ಇತ್ತು. ನನಗನ್ಸಿತ್ತು ನನಗನ್ಸಿದ್ದು. ಬಟ್ ಇಲ್ಲ, ರವಿ ಬಸೂರು ಫಿಲ್ಮ್ ಏನೋ ಒಂದು ಸರಿಯಾಗಿ ಹೋಗಿತ್ತು, ಎದ್ದಿರ್ತಾರೆ. ಯಾಕಂದ್ರೆ ಎಲ್ಲ ಬಿಟ್ಬಿಟ್ರೆ ಮಗ ಆ ಫಿಲಮ್ ನೋಡ್ಬೇಕಾದ್ರೆ ಏನು ಅನ್ಸೋದಿಲ್ಲ, ಬರೋಕ್ಕೆ ಇದೇ ಇರಲ್ಲ. ಹೌದು, ಆಬ್ವಿಯಸ್ಲಿ ಹೌದು, ಗೊತ್ತೇ ಫೀಲೇ ಇರಲ್ಲ ಅಲ್ಲಿ. ನೀನು ಸ್ಟೋರಿ ರಿವೀಲ್ ಮಾಡ್ಬಿಟ್ರು ಹಿಂಗೆ ಆಗುತ್ತೆ ಹಿಂಗೆ ಆಗುತ್ತೆ ಅಂತ ನೀನು ಅನ್ಕೊಂತೆ. ಕರೆಕ್ಟ್. ಆ್ಯಂಡ್ ಎಲ್ಲ ಆರ್ಟಿಸ್ಟ್ಗಳಿಗೂ ಕನ್ನಡ ಕಲಿಸಿ, ಕನ್ನಡದಲ್ಲಿ ಒಂದು ಸತಿ, ಇಂಗ್ಲೀಷಲ್ಲಿ ಒಂದು ಸತಿ. ನೀವು ಇಂಗ್ಲೀಷ್ ಟ್ರೈಲರ್ ನೋಡಿದ್ರೆ ಗೊತ್ತಾಗುತ್ತೆ. ವಾಯ್ಸ್ ಲಿಪ್ ಸಿಂಕ್ ಎಲ್ಲ 2 ಸತಿ ಕಂಟಿನ್ಯೂಸ್ ಸೈಮಲ್ಟೇನಿಯಸ್ಲಿ ಶೂಟ್ ಮಾಡಿದ್ದಾರೆ ಅದನ್ನು. ಆ್ಯಂಡ್ ಟ್ರಸ್ಟ್ ಮೀ, ಒಂದು ಸತಿ ಶೂಟ್ ಮಾಡೋದು ತುಂಬ ಕಷ್ಟ ಮಗ. ಆ ಸೇಮ್ ಎಮೋಷನ್ಸ್ನ ಮತ್ತೆ ಅದನ್ನು ಕ್ಯಾಪ್ಚರ್ ಮಾಡೋದಿಲ್ಲ, ತುಂಬ ಕಷ್ಟ. ಅದು ಒಂದು ಲುಕ್ ಕೊಟ್ಟಿರ್ತೀಯ, ಅದೇ ಲುಕ್ನ ನೀನು ಕೊಡಲೇಬೇಕು, ಬೇರೆ ಲುಕ್ ಕೊಡೋಕ್ಕಾಗಲ್ಲ. ಬೇರೆ ಲುಕ್ ಕೊಟ್ಟರೆ ಒಂಥರ ಅನಿಸುತ್ತೆ. ಸೊ ಸೇಮ್ ಲುಕ್, ಸೇಮ್ ಎಮೋಷನ್ಸ್ ಅದನ್ನು ಪ್ಲೇ ಮಾಡೋದಿದೆಯಲ್ಲ, ತುಂಬ ಕಷ್ಟ. ಅದು ಲಕ್ಕಿ, ಅಷ್ಟು ಈಸಿ ಅಲ್ಲ ಅದು. ನಿಜ ಹೇಳ್ತೀನಿ, ಆ ಡೈರೆಕ್ಷನ್ ಟೀಮ್ ಯಾರು ಕೆಲಸ ಮಾಡಿರ್ತಾರೋ ಟಾಕ್ಸಿಕಲ್ಲಿ, ಅವರಷ್ಟು ಅದೃಷ್ಟವಂತರು ಬೇರೆ ಯಾರು ಇರಲ್ಲ. ಅಂದರೆ ಎಷ್ಟೊಂದು 5 ಫಿಲಮ್ ಮಾಡಿದಷ್ಟು ಎಕ್ಸ್ಪೀರಿಯನ್ಸ್ ಒಂದೇ ಫಿಲಮಲ್ಲಿ ಸಿಗುತ್ತೆ. ಹೌದು, ಆಬ್ವಿಯಸ್ಲಿ ಅಷ್ಟು ಕೆಲಸ ಇರುತ್ತೆ, ಅಷ್ಟು ಚೆನ್ನಾಗಿರುತ್ತೆ ಕಲಿಯೋದಕ್ಕಲ್ಲಿ. ತುಂಬ ಕಷ್ಟ ಮಗ. ಇವಾಗ ಎಲ್ಲರೂ ಒಂದೇ ಮೈಂಡ್ ಸೆಟ್ಟಲ್ಲಿ ಇರಲ್ಲ. ಇವಾಗ ಒಂದು ಶೂಟ್ ಇದೆ ಅಂದರೆ ಎಲ್ಲರೂ ಒಂದೇ ಮೈಂಡ್ ಸೆಟ್ಟಲ್ಲಿ ಇರಲ್ಲ. ಏನೋ ಒಬ್ಬೊಬ್ರು ಖುಷಿಯಾಗಿರ್ತಾರೆ, ಒಬ್ಬೊಬ್ರು ಏನೋ ತಲೆ ಕೆಡ್ಸ್ಕೊಂಡಿರ್ತಾರೆ. ಬಟ್ ಎಲ್ಲರೂ ಸೇರಿಸಿ ಆ ಒಂದು ಎಮೋಷನ್ಸ್ ಪ್ಲೇ ಮಾಡೋದಿದೆಯಲ್ಲ, ಅದು ಬಂದು ಯಾರು ಫಿಲಮ್ ಮಾಡ್ತಾರೆ, ಯಾರು ಹ್ಯಾಕ್ಟ್ ಮಾಡ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ. ನಾವು ನೋಡ್ಬಿಡ್ತೀವಿ ಆ್ಯಸ್ ಎ ಜನರಲ್ ಆಡಿಯನ್ಸು, ಇದು ಚೆನ್ನಾಗಿಲ್ಲ, ಇದು ಸೂಪರ್ ಆಗಿದೆ, ಹಿಂಗೆ ಸ್ವಲ್ಪ ಮಾಡಬೇಕಾಗಿತ್ತು, ಹಿಂಗೆ ಸ್ವಲ್ಪ ಮಾಡಬೇಕಾಗಿತ್ತು. ಜಸ್ಟ್ ನಾವು ಹೇಳಕ್ಕೆ ಸರಿ ಇರುತ್ತೆ ಅಷ್ಟೇ. ಬಟ್ ಅದೇ ಕ್ಯಾಮ್ರಾ ಹಿಡ್ಕೊಂಡು ಒಂದು 2-3 ಮಾತಾಡಿ ಅಂದರೆ ಗೊತ್ತಾಗುತ್ತೆ. ಯಾವುದನ್ನು ಜಡ್ಜ್ ಮಾಡಬೇಡಿ. ಟಾಕ್ಸಿಕಲ್ ಆಸೆ ಹಂಗಿದೆ ಫೈಟ್ ಇದೆ, ಏನಕ್ಕಿದೆ ಅನ್ನೋದು ಫಿಲ್ಮ್ ನೋಡಿದ್ಮೇಲೆ ನೀವು ಡಿಸೈಡ್ ಮಾಡ್ಕೊಳ್ಳಿ ಅಷ್ಟೇ. ಫಿಲ್ಮ್ ನೋಡೋ ತನಕ ಒಂದು ಸ್ವಲ್ಪ ಪೇಷನ್ಸಿಂದ ವೆಯ್ಟ್ ಮಾಡಿ. ಹೌದು. ಆಮೇಲೆ ನಿಮ್ಮದು ಜಡ್ಜ್ಮೆಂಟ್ಗಳು ಕೊಡಿ, ನಿಮ್ಮ ಒಪಿನಿಯನ್ಸ್ಗಳು ಕೊಡಿ. ಆ್ಯಂಡ್ ರಿವ್ಯೂ ನೋಡ್ಕೊಂಡು ಸಿನಿಮಾಗೆ ಬರೋದು ಅವೆಲ್ಲ ಮಾಡೋಕೆ ಹೋಗ್ಬೇಡಿ. ಸಿನಿಮಾ ಮೇಲೆ ಪ್ರೀತಿ ಇದ್ದರೆ ಬಂದು ನೋಡಿ ಸಿನಿಮಾನ. ಆ ರಿವ್ಯೂ ನೋಡ್ಕೊಂಡು ಎಲ್ಲ ದುಡ್ಡು ಇಸ್ಕೊಂಡು ರಿವ್ಯೂ ಮಾಡೋರೆ. ಹೌದು. ಇವತ್ತು ಪರಿಸ್ಥಿತಿ ಹೆಂಗಾಗ್ಬಿಟ್ಟಿದೆ ಇಂಡಸ್ಟ್ರಿದು ಅಂದರೆ, ಸಪ್ರೇಟ್ ಬಜೆಟ್ ಎತ್ತಿಡ್ತಾರೆ, ರಿವ್ಯೂಸ್ ಇಸ್ಕೊಡ್ಬೇಕು ನಾವು ಅಂತ. ಹಿಂಗಾಗ್ಬಿಟ್ಟಿದೆ. ಅವರು ಪ್ರಮೋಷನ್ ಮಾಡೋದಾಗ ಶೂಟಿಂಗ್ ಮಾಡೋದಕ್ಕೆ ಅರ್ಧ ದುಡ್ಡು ಹೋಗಿರುತ್ತೆ ಪ್ರೊಡ್ಯೂಸರ್ ಹತ್ರ. ಅದಾದ್ಮೇಲೆ ಪ್ರಮೋಷನ್ ಅದಕ್ಕೆ ನಿಂಗೆ ಅದು ಎಷ್ಟು ಕಷ್ಟ ಅಂದರೆ, ಪ್ರಮೋಷನ್ಗೆ ಹಾಕೋ ದುಡ್ಡು ವಾಪಸ್ ಬರುತ್ತೋ ಇಲ್ವ ಅಂತಲೂ ಗೊತ್ತಿರಲ್ಲ. ಬಟ್ ಸ್ಟಿಲ್ ಸುರಿಲೇಬೇಕು ಪ್ರಮೋಷನ್ಸ್ಗೆ. ಹೌದು. ಅದು ಆ ಪ್ರಮೋಷನ್ಸ್ ಬಿಟ್ಟು ಸಪ್ರೇಟ್ ಬಜೆಟ್ ರಿವ್ಯೂ ಮಾಡೋರಿಗೆ ಅಂತ ಇಟ್ಟಿಡಬೇಕು. ಸೊ ಈ ಥರ ಒಂದು ಮಾಫಿಯಾ ಆಗ್ಬಿಟ್ಟಿದೆ ರಿವ್ಯೂ ಅನ್ನೋದು. ಹೌದೌದು, ಹೆವಿ. ಆ್ಯಂಡ್ ಇನ್ನೊಂದೇನು ಗೊತ್ತಾ ಮಗ, ನಾನು ಅಬ್ಸರ್ವ್ ಮಾಡಿರೋದು, ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದು ಪೇಜಸ್ ಇರ್ತವೆ, ಅವರಿಗೆ ಕಾಸು ಕೊಟ್ರೇನೆ ಇದು ಮಾಡೋದು. ಕಾಸು ಕೊಟ್ಟಿಲ್ಲ ಅಂದರೆ ನೆಗೆಟಿವ್ ರಿವ್ಯೂ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇವಾಗ ಪ್ರತಿಯೊಂದೂ ಹಂಗೇನೆ. ನಿಮಗೆ ಅವ್ರು ನೆಗೆಟಿವ್ ಮಾಡೋದೇನು ಕೇಳು, ದುಡ್ಡು ಕೊಡಲಿ ಅಂತ. ಹೌದು. ಇಲ್ಲಾಂದರೆ ಅವ್ರು ಅಟ್ಲೀಸ್ಟ್ ಹೋಗ್ಲಿ, ಅವ್ರು ನಮಗೆ ಪೇ ಮಾಡಿಲ್ಲ ಬಿಟ್ಬಿಡಿ, ಹೆಂಗೋ ಪಾಸಿಟಿವ್ ಆಗಿ ಹೋಗ್ಲಿ ಅಂತ ಬಿಡಲ್ಲ. ಹುಡುಕೊಂಬ ನೆಗೆಟಿವ್ ಮಾಡೇ ಮಾಡ್ತಾರೆ ದುಡ್ಡು ಕೊಡಲಿ ಅಂತ. ಹೌದು. ಸೊ ರಿವ್ಯೂ ಅವೆಲ್ಲ ನಂಬಕ್ಕೆ ಹೋಗ್ಬಿಡಿ. ಎಲ್ಲ ಕುತ್ಕೊಂಡು ಯಾರೋ ಮಾಡಿಸ್ತಾರೆ. ಹೌದು. ಅದನ್ನ ನೀವು ಇನ್ಫ್ಲೂಯೆನ್ಸ್ ಆಗ್ತೀರಾ ಅದಕ್ಕೆ ಅಷ್ಟೇ. ಹೌದು. ಸೊ ಬನ್ನಿ, ಸಿನಿಮಾ ಎಂಜಾಯ್ ಮಾಡಿ. ಸಿನಿಮಾನ ಥಿಯೇಟರ್ ಸಿನಿಮಾ ಅದು ಕಂಪ್ಲೀಟ್ಲಿ ರಿಲ್ಯಾಕ್ಸೇಷನ್ ಎಕ್ಸ್ಪೀರಿಯನ್ಸೇ ತುಂಬ ಒಂಥರ ಡಿಫ್ರೆಂಟ್ ಆಗಿರುತ್ತೆ. ಯಾಕಂದರೆ ಎಲ್ಲರೂ ತುಂಬ ಜನ ಜೊತೆ ನಾವು ಕುತ್ಕೊಂಡು ಫಿಲಮ್ ನೋಡಬೇಕಾದ್ರೆ ಆ ಒಂದು ಎಕ್ಸ್ಪೀರಿಯನ್ಸ್ ಇದೆ, ತುಂಬ ಚೆನ್ನಾಗಿದೆ. ಆ್ಯಂಡ್ ನಾನು ಫಸ್ಟ್ ಶೋ ನೋಡಿದ್ದು ಬಂದು KGF 1 ಮಗ. ನೀನು? ನಾನು KGF ಚಾಪ್ಟರ್ 1 ಇಬ್ಬರು ಜೊತೆಗೆ ಅರ್ಲಿ ಮಾರ್ನಿಂಗ್ ಶೋ ನೋಡಿ, ಅದೇ ಫಸ್ಟ್ ಫಿಲ್ಮ್. ಇಬ್ಬರು ಜೊತೆಗೆ ಹೋಗಿದ್ವಿ. ಹೌದು. ಯಾವ ಥಿಯೇಟ್ರ್ ಮಗ ಹೋಗಿದ್ದು ನಾವು? HMT. ನಮ್ಮ HMT ಥಿಯೇಟ್ರಿಗೆ ಹೋಗಿದ್ವಿ. ಅಯ್ಯೋ, ಅದು ಗರುಡನ್ ಹೊಡೆದ್ಮೇಲೆ ಫಿಲಮ್ ಮುಗ್ದೋಯ್ತಾ ಅಂತ ಕೇಳ್ತಿದ್ದೆ ನಾನು. ಅಷ್ಟೇನಾ? ನೆಕ್ಸ್ಟ್ ಏನಿಲ್ವಾ? ಯಾಕಂದರೆ ನಾವು ಅಲ್ಲಿವರೆಗೂ ನೋಡ್ಕೊಂಡು ಬಂದಿದ್ದು ಹೆಂಗಿತ್ತು ಅಂದರೆ, ಎಲ್ಲ ಮೀಡಿಯೋಕರ್ ಫಿಲ್ಮ್ಸೇ ನೋಡ್ತಾ ಇದ್ವಿ. ನಾರ್ಮಲ್ ಒಂದು ಹೀರೋಯಿನ್ ನೋಡಿ. ಹೌದು. ಬಟ್ ಇದು ಸೇಮ್ ಪ್ಯಾಟರ್ನ್ ಫಾಲೋ ಮಾಡಿದ್ರು. ಎಕ್ಸ್ಟ್ರಾರ್ಡಿನರಿ ಮೇಕಿಂಗ್ ಇತ್ತು, ಎಕ್ಸ್ಟ್ರಾರ್ಡಿನರಿ ಸ್ಟೋರಿ ಇತ್ತು. ಆಬ್ವಿಯಸ್ಲಿ ಎಕ್ಸ್ಟ್ರಾರ್ಡಿನರಿ. ಯಾಕಂದರೆ ವಿಲ್ಲನ್ನು ಹೀರೋನ ನೋಡೇ ಇಲ್ಲ. ಹೆಂಗಾಗ್ಬಿಡ್ತು ಅಂದರೆ, ಯಶಣ್ಣನೇ ದೊಡ್ಡ ವಿಲ್ಲನ್ ಆಗೋಗ್ಬಿಟ್ರು. ಅದೆಲ್ಲ ಅವಾಗ ಟ್ರಾಲ್ ಮಾಡ್ತಾಯಿದ್ರು. ಗರುಡ ಮೇಲೆ ಹೋದ್ಮೇಲೆ ಯಾರನ್ನ ಹೊಡೆದಿದ್ದು ಅಂತ ಗೊತ್ತೇ ಇಲ್ಲ ಅಂದ್ರೆ ಆ ಥರದ್ದು ಸಮಥಿಂಗ್ ಆ ಥರ ಟ್ರಾಲ್. ಆಮೇಲೆ ಚಾಪ್ಟರ್ 2 ಎಲ್ಲಿ ನೋಡಿದ್ವಿ ನೆನಪಿ ನನಗೆ? ಚಾಪ್ಟರ್ 2 ಐನಾಕ್ಸ್ ಮಂತ್ರಿ ಮಾಲ್. ನಾನು, ನೀನು, ರೋಷನ್, ನನ್ನ ತಮ್ಮ, ಫ್ರೆಂಡ್ಸ್ ಎಲ್ಲ. ಹೌದು. KGF 1 ನೋಡು, ಕಂಪ್ಯಾರಿಸನ್ ಅಂತೂ ಅಲ್ವೇ ಅಲ್ಲ. KGF 1 ನಾವು ಹೇಳ್ತಿರೋದು. KGF 2ಗೆ ನನಗೆ KGF 1 ತುಂಬಾ ಇಷ್ಟ. ಇಲ್ಲ, KGF 1 ನಿಮಗೆ ಹೆವಿ ಟೆಕ್ನಿಕಲ್ ವರ್ಕ್ ಮಾಡಿರೋದು. ರಾ ಫೀಲ್ ಹೆಂಗಿದೆ ಗೊತ್ತಾ ಮಗ ಅದು. ನನಗೆ ನಿಜ ಹೇಳ್ಬೇಕು ಅಂದ್ರೆ ಎಡಿಟಿಂಗ್ ಎಲ್ಲ. ಹೌದು. ಚಾಪ್ಟರ್ 2 ಇವಾಗ ಅಂದ್ರೆ
ಉಜ್ವಲ್ ಅಂತ ಯಾರು ಉಜ್ವಲ್ ಕುಲಕರ್ಣಿ. ಉಜ್ವಲ್ ಅವರೇ ಟಾಕ್ಸಿಕ್ಗೂ ಅವರೇ ಮಾಡಿರೋದು ಎಡಿಟು. ಓಕೆ ಸೊ ಚಾಪ್ಟರ್ 1ಗೆ ಶ್ರೀಕಾಂತ್ ಸರ್ ಅಂತ ಮಾಡಿರೋದು. ಓಕೆ ಉಗ್ರಂ ಅಂತ ಇತ್ತಲ್ಲ, ಉಗ್ರಂ ಫಿಲಮ್ ಇತ್ತಲ್ಲ, ಆ ಫಿಲಮ್ ಎಡಿಟ್ರೇ ಮಾಡಿದ್ದು. ಓಕೆ. ಆ್ಯಂಡ್ ಟ್ರಸ್ಟ್ ಮೀ 3 ಲೇಯರ್ ಸ್ಟೋರಿ. ನಿಂಗೆ ವಿಜುವಲಲ್ಲಿ ಒಂದು ಸ್ಟೋರಿ, ಡೈಲಾಗಲ್ಲಿ ಒಂದು ಸ್ಟೋರಿ. ಒಂದು ಸ್ಟೋರಿ ಯಪ್ಪ, ಈ ಲೆವೆಲ್ ಎಡಿಟ್ ಮಾಡೋದು ಆ ಟೈಮಿಗೆ ಇಂಡಸ್ಟ್ರಿ ತುಂಬ ಹೊಸದಾಗಿತ್ತು. ತುಂಬ ಆ್ಯಂಡ್ ಶ್ರೀಕಾಂತ್ ಸರ್, ಎಡಿಟರ್ ಶ್ರೀಕಾಂತ್ ಅವ್ರಂತೂ ಬೇರೆ ಲೆವೆಲ್, ಹ್ಯಾಟ್ಸ್ ಆಫ್ ಅವ್ರಿಗೆ. ಸಖತ್. ನಿಂಗೆ ಅದು ಅಂದರೆ ಇವಾಗ ನಿಂಗೆ ಎಡಿಟಿಂಗ್ ಎಲ್ಲ ಬರುತ್ತಲ್ಲ, ಸೊ ನಿಂಗೆ ಅರ್ಥ ಆಗುತ್ತೆ ಆ ಪ್ಯಾಟರ್ನ್ ಅವೆಲ್ಲ. ಓಯ್ ಸಖತ್ ಅರ್ಥ ಆಗುತ್ತೆ ಮಗ. ಅದು ಒಂದು ಸ್ಟೋರಿನ ಆಡಿಯನ್ಸ್ಗೆ ಹೆಂಗ್ ಕನ್ವೆ ಮಾಡೋದು ಅಂತ ಇದೆಯಲ್ಲ, ಹೌದು. ಅದು ಜಸ್ಟ್ ನಾರ್ಮಲ್ ಆಗಿ ಕನ್ವೆ ಮಾಡ್ಬಿಡ್ಬೋದು ನೀನು. ಈ ಥರ ಆಯ್ತು, ಈ ಥರ ಆಯ್ತು, ಈ ಥರ ಆಯ್ತು ಅಂತ. ಬಟ್ ಕ್ರಿಯೇಟಿವ್ ಆಗಿ ಕನ್ವೆ ಮಾಡೋದಿದೆ. KGF 1 ನೀನು ಅಬ್ಸರ್ವ್ ಮಾಡಿದ್ರೆ ಒಂದು ಇದಿದೆ, ತಲೆ ಕೆಡ್ಸ್ಕೊಂಬೇಡ, ಬಿಟ್ಬಿಡು, ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಂಬೇಡ, ಬಂದು ಕೆಲಸ ಮಾಡ್ಕೊಂಡು ಹೋಗೋಣ. ಅದು ಯಶಣ್ಣ ಅವ್ರಿಗೆ ಅವರೇ ಮಾತಾಡ್ತಿರೋದು, ಹೌದೌದು, ಅವ್ರಿಗೆ ಅವರೇ ಹೇಳ್ಕೊತಿರೋದು ಅದು. ಬಟ್ ಇದು ಒಂದು ಕ್ರಿಯೇಟಿವಿಟಿ ಇದೆಯಲ್ಲ, ಅದು ಸಖತ್ತಾಗಿತ್ತು. ಅದು ಯಾರ ಐಡಿಯಾ, ಡೈರೆಕ್ಟರ್ ಐಡಿಯಾನ, ನಮ್ಮ ಅಣ್ಣನ ಐಡಿಯಾನ, ಯಾರ ಐಡಿಯಾ ಅಂತ ಗೊತ್ತಿಲ್ಲ. ಬಟ್ ಅದಿದೆ ನೋಡು, ಸಖತ್ ಅದು. ಅದು ನಿನ್ನಗೆ ನೀನು ಮಾತಾಡ್ಕೊತಿದ್ಯಾ ಮಗ. ಇವಾಗ ನಮಗೂ ಅಷ್ಟು ಎಷ್ಟೊಂದು ಸತಿ ಇವಾಗ 4,000 ವಾಚರ್ಸ್ ಕಂಪ್ಲೀಟ್ ಮಾಡಬೇಕು. ನಾವು ಹೆಂಗೆ ಅನ್ಕೊಂತೀವಿ ಅಂದರೆ, ತಲೆ ಕೆಡ್ಸ್ಕೊಂಬೇಡ, ಮಾಡಬೇಕು ಅಂದರೆ ಮಾಡಿ ಮುಗಿಸ್ಬಿಡ್ಬೇಕು ಅಷ್ಟೇ, ರೀಸನ್ಸೇ ಕೊಡೋಂಗಿಲ್ಲ ಅಂತ ನಮಗೆ ನಾವೇ ಒಂದೊಂದ್ಸತಿ ಮಾತಾಡ್ಕೊತೀವಿ. ಹೌದು. ಅದು ಆ ಟೈಮಲ್ಲಿ 2018 ಅದನ್ನು ಕನ್ವೆ ಮಾಡಿದ್ದಾರೆ ಅಂದರೆ ರಿಯಲಿ ಸಖತ್ ಅದು. ಆ್ಯಂಡ್ ಕಂಪ್ಲೀಟ್ ಇದಿದೆ ಮಗ, ಅದು ರಾ ಎಮೋಷನ್ಸ್ ಇದೆ ಅದು KGF 1 ಬಂದು. ಇವಾಗ ನಿನ್ಗೆ ಅಂದರೆ ಎಡಿಟಿಂಗ್ ಒಂದು ರೇಂಜಿಗೆ ಬರುತ್ತೆ ಅಥವಾ ಪರ್ಫೆಕ್ಟಾಗಿ ಬರುತ್ತಾ? ಓಕೆ ಮಗ, ಒಂದು 70% ಕಲ್ತಿದ್ದೀನಿ. ಓಕೆ. ಇನ್ನೊಂದು ಸ್ವಲ್ಪ ಹೆಂಗೆ ಬಂದು ಇಂಟ್ರೆಸ್ಟಿಂಗ್? ಇದು ಸಖತ್ ಇಂಟ್ರೆಸ್ಟಿಂಗ್ ಕ್ವಶನ್. ಏನು ಕೇಳಿದೆ ಇನ್ನೊಂದ್ಸತಿ ಹೇಳು ಮಗ, ಕೇಳ. ಎಡಿಟಿಂಗ್ ಮೇಲೆ ಇಂಟ್ರೆಸ್ಟ್ ಹೆಂಗೆ ಶುರು ಆಯಿತು? ಎಡಿಟಿಂಗ್ ಮೇಲೆ ಇಂಟ್ರೆಸ್ಟ್ ಹೆಂಗೆ ಬಂತು, ಇದು ಬಂದು ತುಂಬ ಇಂಟ್ರೆಸ್ಟಿಂಗ್ ಕ್ವಶನು. ಹೇಳ್ತಾ ಹೋಗ್ತೀನಿ, ಕೇಳಿಸ್ಕೊ. ಓಕೆ. KGF ಟೀಸರ್. ಹೌದು, KGF 1 ಬಂದು KGF 1 ಟೀಸರ್ ನೋಡಿದ್ಯಾ? ಏನಿದೆ ಹೇಳು ಟೀಸರ್? ಹಾಂ, ಹಿಂಗೆ ಹೋಗ್ಬಿಡೋಣ ಬಾ. KGF 1 ಟೀಸರಲ್ಲಿ ಬಂದು ಏನಿದೆ ಹೇಳು? ಟೀಸರ್ ಮಗ. ಸ್ಟಾರ್ಟಿಂಗು ಅನಂತ್ ನಾಗ್ ಸರ್ ಬಂದು ನರೇಷನ್ ಕೊಡ್ತಾರೆ. ಟ್ರೈಲರ್ ಅಲ್ವಾ ಅದು? ಟೀಸರ್ ಮಗ, ಸ್ಟಾರ್ಟಿಂಗ್ ಟೀಸರು. ಫಿಲ್ಮ್ ಗೊತ್ತಾಗಿದೆ ನನಗೆ. ಫಸ್ಟ್ ಟೀಸರಲ್ಲಿ ಬಂದು 17,000 ವರ್ಷಗಳ ಯುದ್ಧದ ಇತಿಹಾಸ, ಅದರಲ್ಲಿ ಕದನಗಳದೆಷ್ಟೋ ನಡೆದಿದೆ, ಯುದ್ಧಗಳದೆಷ್ಟೋ ನಡೆದಿದೆ. ನಮ್ಮ ನೆನಪಲ್ಲಿ ಉಳ್ಕೊಳ್ಳೋದಿಬ್ರೆ, ಒಬ್ಬ ಭಯ ಹುಟ್ಟಿಸ್ದವನು, ಇನ್ನೊಬ್ಬ ಭಯ ಸಾಯಿಸ್ದವನು. ಆದರೆ ಇವನು ಅವೆರಡನ್ನೂ ಮಾಡಿದ್ದ. ಏನು ಬರುತ್ತೆ ನೆಕ್ಸ್ಟು? BGM ಬರುತ್ತೆ. ಯಾವ BGM? ಭೀಕರ ಬೋರ್ಕರ. BGM ಮೇಲೆ ಎಷ್ಟು ಕ್ರೇಜ್ ಆಗೋಗ್ಬಿಟ್ಟಿತ್ತು ಅಂದರೆ ನನಗೆ, ಆ BGM ನೆಕ್ಸ್ಟ್ ಲೆವೆಲ್ ಮಗ, ನೆಕ್ಸ್ಟ್ ಲೆವೆಲ್ BGM. ಅದು ಯಾರು ಬರುದ್ರು, ಅದು ಹೆಂಗೆ ಉಟ್ಕೊಂತೋ ಆ BGM, ಕ್ರೇಜಿ BGM. ನಾನು ಪ್ಲೇ ಮಾಡ್ತೀನಿ ನೋಡಿ, ಆ BGMನ ಕೇಳಿಸ್ಕೊಳ್ಳಿ ನೀವು. ಸಕ್ಕತ್ತು. ಆ ಈ ಗಂಟು ತೊಗೊಂಡು ಹಿಂಗೆ ಬರ್ತಾರೆ, ಹಿಂಗೆ ಸ್ಲೋ ಮೋಷನಲ್ಲಿ ಬೆಂಕಿ ಎಲ್ಲ ಬರುತ್ತೆ, ಅದು ಸಕ್ಕತ್ತು. ಅದ್ರ ಮೇಲೆ ನಾನು ದೊಡ್ಡ ಫ್ಯಾನ್ ಆಗೋಗ್ಬಿಟ್ಟೆ ಆ BGMಗೆ. ಭೀಕರ ಬೋರ್ಗರ, ಯಾಕಂದರೆ 2018 ಸರಿ ಅಂತ KGF 1 ನೋಡೋಕ್ಕೆ ಹೋಗ್ತೀವಿ. ಆ ಮ್ಯೂಸಿಕ್ ಇರುತ್ತೆ, ಬಟ್ ಆ ಒಂದು ಭೀಕರ ಬೋರ್ಗರ ಎಲಿವೇಶನ್ ಬಂದು ಎಲ್ಲೂ ಇರಲ್ಲ ನಿನಗೆ KGF 1. KGF 1 ಆಯಿತು. KGF 2 ಇದನ್ನು ಕ್ಯಾರಿ ಮಾಡಿದ್ದಾರೆ ಅಂತ ಅನ್ಕೊತೀನಿ. KGF 2ಗೂ ಹೋದೆ. KGF 2 ಓಕೆ, ಇಷ್ಟ ಆಯ್ತು ನನಗೆ, ಸಗದಾಗಿತ್ತು. KGF 2 ಯಾರಿಗೆ ಇಷ್ಟ ಆಗಿಲ್ಲ? ಯಾರಿಗೆ ಇಷ್ಟ ಆಗಿಲ್ಲ? ನಿಜವಾಗ್ಲೂ ಎಷ್ಟೋ ಒಬ್ಬರು ಹೇಳ್ತಾರೆ ಏನಂತ, KGF ಇಷ್ಟ ಆಗಿಲ್ಲ, KGF 2 ಇಷ್ಟ ಆಗಿಲ್ಲ, ಸುಮ್ಮನೆ ಮಾಡ್ಬಿಟ್ಟವ್ರೆ. ಎಷ್ಟು ಚೆನ್ನಾಗಿ ಮಾಡೋರು, ಸುಮ್ಮನೆ ಮಾಡ್ಬಿಟ್ಟವ್ರೆ ಅಂತ. ಸಖತ್ತಾಗಿತ್ತು. ಬಟ್ ನನಗೆ ಏನು ಬೇಜಾರಾಗಿದ್ದು ಒಂದೇ, ನನಗೆ ಈ BGM ಅದ್ರಲ್ಲಿ ಹಾಕಿಲ್ವಲ್ಲ, ಭೀಕರ ಬೋರ್ಗರ ಹಾಕಿಲ್ವಲ್ಲ, ಯಾಕೆ ಹಾಕಿಲ್ಲ? ಹ್ಞೂ ಅಂದ್ಬಿಟ್ಟು ಮನೆಗೆ ಬಂದು ಹೇಳ್ತಿದ್ದೆ. ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ, ಬಟ್ ಆ BGM ಬೇಕಾಗಿತ್ತು. ನಾನು ಆ BGMಗೋಸ್ಕರ ಯಾವ ಥರ ಅಣ್ಣನ ಪ್ರೆಸೆಂಟ್ ಮಾಡ್ತಾರೆ ಮೂವಿಲಿ ಅಂತ ನೋಡೋದಕ್ಕೆ ನಾನು ಹೋದೆ. ಬಟ್ ಅಲ್ಲೆಲ್ಲೂ ಮಾಡಲೇ ಇಲ್ವಲ್ಲ ಅಂತ ನನಗೆ ಸಖತ್ತಾಗಿ ಬೇಜಾರಾಗೋಯ್ತು. ಬೇಜಾರು ಮಾಡ್ಕೊಂಡ್ರೆ ಆಗಲ್ಲ. ಈ BGMಗೆ ನಾನೇ ಒಂದು ಸೀನ್ ಕ್ರಿಯೇಟ್ ಮಾಡ್ಬಿಡೋಣ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು. ಏನು ಎಡಿಟಿಂಗ್ ಅಂದರೆ ಏನು, ಕ್ಲಿಪ್ಸ್ನೆಲ್ಲ ಹೆಂಗೆ ಜೋಡಿಸ್ತಾರೆ, ಮ್ಯೂಸಿಕ್ನೆಲ್ಲ ಹೆಂಗೆ ಅರೇಂಜ್ ಮಾಡ್ತಾರೆ ಅಂತ. ಆಗ ಬಂದು ನಿಮಗೆ ಗೊತ್ತಲ್ಲ ಮಗ, ನನ್ನ ಹತ್ರ ಕ್ಯಾಮ್ರಾ ಇರಲಿಲ್ಲ, ಲ್ಯಾಪ್ಟಾಪ್ ಇರಲಿಲ್ಲ, ಫೋನ್ ಒಂದಿತ್ತು, ಒಂದು ರೀಸೆಂಟ್ ಫೋನ್ ಇತ್ತು ಅಷ್ಟೇ. ಆ ಫೋನಲ್ಲಿ ಯಾವುದೋ ಒಂದು ಎಡಿಟಿಂಗ್ ಆ್ಯಪ್ ಇದೆ, ಅದನ್ನು ಡೌನ್ಲೋಡ್ ಮಾಡಿಕೊಂಡು ಅಲ್ಲಿ ಸ್ಟಾರ್ಟ್ ಮಾಡಿದ್ದು ನಾನು ಎಡಿಟಿಂಗ್ ಜರ್ನಿನ. ಕ್ಲಿಪ್ಸ್ ಆಮೇಲೆ ಹಾಕ್ಸ್ತೀನಿ ನೋಡಿ ಏನು ಎಡಿಟ್ ಮಾಡಿದೆ ಅಂತ. ಅದು ಇನ್ನೊಂದು ಪೇಜಲ್ಲಿ ನಾನು ಅಪ್ಲೋಡು ಕೂಡ ಮಾಡಿದ್ದೆ. ಕಾಪಿ ರೈಟಾ ಏನು ಕತೆ ಏನು ನಾಲೆಜ್ ಇಲ್ಲ ನನಗೆ. ಭೀಕರ ಬೋರ್ಗರ ಮ್ಯೂಸಿಕ್ಗೆ
ಅಣ್ಣ ಎಲಿವೇಶನ್ ಆಗೋದು ನಾನು ನೋಡಿಸ್ಬೇಕು, ಎಡಿಟ್ನ ತೋರಿಸ್ಬೇಕು ಅಂತ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು ಎಡಿಟಿಂಗು. ಓಕೆ. ಆ್ಯಕ್ಚುಲಿ ನಾನು ಎಡಿಟಿಂಗ್ ಸ್ಟಾರ್ಟ್ ಮಾಡಿದ್ದೆ ಅದಕ್ಕೆ ಮಗ. ಆ ಭೀಕರ ಬೋರ್ಗಾರ ಮ್ಯೂಸಿಕ್ ಪ್ಲೇ ಮಾಡಿಲ್ವಲ್ಲ, ಆ ಮ್ಯೂಸಿಕ್ ಹಾಕಿ ಎಡಿಟ್ ಮಾಡಿದ್ರೆ ಹೆಂಗಿರುತ್ತೆ, ನಾನು ಇದನ್ನು ನೋಡಲೇಬೇಕು ಅಂದ್ಬಿಟ್ಟು ಅಂದರೆ ನಾನು ಸ್ಟಾರ್ಟ್ ಮಾಡಿದ್ದು. ಯಶ್ ಅವ್ರ ಫಿಲಮ್ದೇ ಅವರು ಮಾಡಿದ್ದ ಅಥವಾ ನೀನೇ ಸಪ್ರೇಟಾಗಿ ಮಾಡಿದ್ದ? ಇಲ್ಲ KGF 2ದೇ ಸ್ವಲ್ಪ ಕ್ಲಿಪ್ಸ್ನ ನಾನು ಡೌನ್ಲೋಡ್ ಮಾಡಿಕೊಂಡು ಭೀಕರ ಇವಾಗ ಬೋರ್ಗಾರ ಮ್ಯೂಸಿಕ್ಗೆ ಮ್ಯಾಚ್ ಮಾಡಿ ನಾನು ಬಿಟ್ಟಿದ್ದೆ. ಅವೆರಡನ್ನೂ ಮಾಡಿದ್ದೆ. ಆಗ ನನಗೆ ಯೂಟ್ಯೂಬಲ್ಲಿ ಕಾಪಿರೈಟ್ ಹೊಡಿತಾರೆ, ಅದು ಹೊಡಿತಾ ಏನೂ ಗೊತ್ತಿಲ್ಲ. ಆಬ್ವಿಯಸ್ಲಿ ಕಾಪಿರೈಟ್ ಹೊಡೆದು 3:30ಗೆ ಹೋಗ್ಬಿಡ್ತಾನೆ ಗಗನ, ನಾನು ಬರ್ಬೇಕಂತೆ. ಅದು ಹೋಗ್ತೀವಿ. ನನ್ನ ಮಗ ಒಂಚೂರು ಕಮ್ಮಿ ಮಾಡೋ ಅಂತ ನೆಗೋಷಿಯೇಟ್ ಮಾಡ್ತಿದ್ದೀನಿ. ಮಗ 4 ಗಂಟೆಗೆ ಹೋಗೋಣ ಮಗ ಅಂತ. ಇಲ್ಲ ಬಂದಿಲ್ಲ ಅಂದರೆ ಬಿಟ್ಟು ಹೋಗ್ತಾನೆ ಇರ್ತೀನಿ. ಟಿಕೆಟ್ ಕೂಡ ಕೊಡೋಲ್ಲ, ಟಿಕೆಟ್ ನನ್ನ ಹತ್ರನೇ ಇದೆ, ಆಚೆ ನಿಂತ್ಕೊಂಡ್ಬಿಡು ಅಂತ ಹೇಳ್ತಾರೆ. ಗಗನ ಬಂದು ತುಂಬ ಏನೋ ಸಸ್ಪೆನ್ಸ್ ಇಟ್ಟಿದ್ದಾನೆ, ಹಬ್ಬದ ತಯಾರಿ ಅಂತೆ. ನೋಡೋಣ ಏನು ತಯಾರಿ ಮಾಡ್ತಿದ್ದಾನೆ ಗಗನ ಅಂತ. ಅದು ನಮ್ಮ ಗಗನ್ ಚಾನಲ್ ಗೊತ್ತಾಗುತ್ತೆ ನಿಮಗೆ. ಎಲ್ಲಿ ಏನು ಕತೆ ಅಂತೆಲ್ಲ ಹೇಳ್ತೀನಿ. ಯಾರ್ಯಾರು ನೋಡ್ತಾ ಇದ್ದೀರಾ ಅಷ್ಟು ಜನ ಬನ್ನಿ. ನೀವು ಒಳಗೆ ಬಂದಿಲ್ಲ ಅಂದ್ರೂ ಅಟ್ಲೀಸ್ಟ್ ಆ ಜಾಗಕ್ಕೆ ಬನ್ನಿ, ಸೆಲೆಬ್ರೇಟ್ ಮಾಡ್ಬಿಟ್ಟು ಆಮೇಲೆ ನೀವು ಪಾಡಿ ನೀವು ಹೋಗಿ ನಮ್ಮ ಪಾಡಿಗೆ ನಾವು ಒಳಗೆ ಹೋಗ್ತೀವಿ. ಟಿಕೆಟ್ ಇಲ್ಲ ಅಂದರೆ. ಸರಿ, ಹಾಗಾದರೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿತ್ತಂದರೆ ಒಂದು ಲೈಕ್ ಮಾಡಿ. ನಮ್ಮ ಚಾನಲ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ನಿಮ್ಮ ಪ್ರೀತಿಯ ಪ್ರೀತ್. ಈ ವಿಡಿಯೋ ತುಂಬ ತಾಳ್ಮೆಯಿಂದ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಮ್ಯಾಸಿವ್ ಧನ್ಯವಾದಗಳು. ಹೌದಮ್ಮ, ಸಾರಿ.